contours. Contours means the details, the essence of national education policy. I would like to take all of you right from the beginning. What is this National Education Policy of 2020? See, this is the document NEP 2020. You can also get this. You just have a look, then I will going to explain each and every aspect, so that you will have a comprehensive knowledge about NEP 2020. I would like to talk to you about why there should be education policy. Without education policy, can we not run schools and colleges? This applies to all over the world. The answer is yes, we must have education policy. What is the meaning of education policy? Education policy consists of what is known as principles, government policies in the educational sphere. ಸರ್ಕಾರದಿಂದ ಯಾವ ತರಹದ ಎಜುಕೇಷನ್ಗೆ ಸಂಬಂಧಪಟ್ಟ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಪಾಲಿಸೀಸ್ಗಳಿರಬೇಕು, ತತ್ವಗಳಿರಬೇಕು ಅನ್ನೋದನ್ನು ಇದು ಹೈಲೈಟ್ ಮಾಡುತ್ತೆ. ಯಾವುದೇ ಎಜುಕೇಷನ್ ಪಾಲಿಸಿ ಆದರೂ ಸರಿನೇ, ಅದರಲ್ಲಿ there are certain laws, LAWS law, rules that govern the operation of education systems. ಹೇಗೆ ನಾವು ಎಜುಕೇಷನ್ ಸಿಸ್ಟಮ್ನ ಆಪರೇಟ್ ಮಾಡಬೇಕು ಅನ್ನೋದನ್ನು ಈ ಪಾಲಿಸಿ ತಿಳಿಸುತ್ತೆ ನಮಗೆ. ಇದರಿಂದ ನಮಗಾಗ ಅನುಕೂಲ ಏನು? See, policies are very important. ಯಾತಕ್ಕೆ ಇಂಪಾರ್ಟೆಂಟು? ಬಿಕಾಸ್ they establish policies, establish rules, procedures, and it creates standards of quality of education. ಎಷ್ಟು ಚೆನ್ನಾಗಿ I have collected this information. See, it establishes rules. ಪ್ರತಿಯೊಂದು ವಿದ್ಯಾಸಂಸ್ಥೆಯನ್ನು ನಾವು ನಡೆಸಬೇಕಾದ್ರೆ LKG ಇಂದ ಹಿಡಿದು ಯೂನಿವರ್ಸಿಟಿವರೆಗೂ, LKG ಇಂದ ಯೂನಿವರ್ಸಿಟಿವರೆಗೂ ಯಾವ ರೀತಿ ರೂಲ್ಸ್ನ ಫಾಲೋ ಮಾಡಬೇಕು. ಯು ಕೆನಾಟ್ ಹ್ಯಾವ್ ಯುವರ್ ಓನ್ ರೂಲ್, ನೋ, ಪಾಲಿಸಿ ಇಸ್ ದೇರ್. ಈ ಪಾಲಿಸಿ ಏನು ಮಾಡುತ್ತೆ? ಇಟ್ ಗೈಡ್ಸ್ ಯು, ಇಟ್ ಹೆಲ್ಪ್ಸ್ ಯು, ಇಟ್ ಮೋಟಿವೇಟ್ಸ್ ಯು. ಅದು ಗೈಡಿಂಗ್ ಪ್ರಿನ್ಸಿಪಲ್, ಅದು ಪಾಲಿಸೀಸ್ಗಳು. ಕ್ವಾಲಿಟಿ ಆಫ್ ಎಜುಕೇಷನ್ ಜೊತೆಯಲ್ಲಿ ಕ್ವಾಲಿಟಿ ಆಫ್ ಲರ್ನಿಂಗ್ ಬರುತ್ತೆ ಎಲ್ಲಿ ಈ ಪಾಲಿಸಿಗಳು ಫಾಲೋ ಮಾಡೋದ್ರಿಂದ. ಆಮೇಲಿಂದ there are certain expectations. ಎಜುಕೇಷನ್ ಪಾಲಿಸಿಯಿಂದ ಏನು ಎಕ್ಸ್ಪೆಕ್ಟೇಷನ್ಸು? ವಿದ್ಯಾರ್ಥಿಗಳು ಒಳ್ಳೆಯ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಮನೋಭಾವನೆ ಅಂದರೆ ಆಟಿಟ್ಯೂಡ್ ಬೆಳೆಸ್ಕೋಬೇಕು, ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೇಕು. ದೇ ಶುಡ್ ಬಿ ಸೇಫ್. ಆಮೇಲೆ ದೇ ಶುಡ್ ಏಮ್ ಆಲ್ವೇಸ್ ಹೈ and think big. All students must aim high. ನಿಮ್ಮನ್ನು ಸೇರಿಸಿ ಹೇಳ್ತಿರೋದು. and think big. ಯೋಚನೆ ಮಾಡೋದ್ರಲ್ಲೂ ಸಹಿತ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ಒಂದು ಸಣ್ಣ ಉದಾಹರಣೆ ಕೊಡ್ಬೋದು ಅಂತಂದರೆ,
ನೀವು ವಿದ್ಯಾರ್ಥಿಗಳು ಅಟ್ಲೀಸ್ಟ್ 100ಕ್ಕೆ 90 ಮಾರ್ಕ್ಸ್ ಬರಲಿ ಅಂತ ಟ್ರೈ ಮಾಡಿದ್ರೆ 80 ಆದರೂ ಬರುತ್ತೆ. ಏಮ್ ಇರ್ಬೇಕು. ಹಾಗೆ ನೀವು ಯೋಚನೆ ಮಾಡೋದೇನೆ 40 ಬಂದರೆ ಸಾಕಪ್ಪ ಅಂದರೆ ಫೇಲ್ ಆಗ್ತೀರಿ. ಹೌದು ತಾನೆ? ಥಿಂಕ್ ಬಿಗ್, ಏಮ್ ಹೈ. ಏನು ಥಿಂಕ್ ಬಿಗ್ ಅಂದರೆ ನಾನು ಏನು ಸಾಧನೆ ಮಾಡಬೇಕು ಜೀವನದಲ್ಲಿ. ನಾನು ಸಾಧನೆ ಮಾಡಿದ್ದೀನಿ ನೋಡಿ. ಇದು ನನ್ನ 49ನೇ ವರ್ಷದ ಸರ್ವಿಸು. ನಿನ್ನೆ ಸಹಿತ ಐ ವಾಸ್ ಇನ್ ನಂಜನಗೂಡ್ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗಲ್ಲಿ. I have just explained certain good education related things and they felt very happy. I know you are also feeling happy about my interaction. Am I right? Yes, sir. Very good. ಇದು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿರೋಂಥ ವಿಷಯ. ಆಮೇಲೆ ಈ NEP 2020 ನಿಮಗೆ ತೋರಿಸಿದ್ನಲ್ಲ, ಇದರಲ್ಲಿ ಏನಿದೆ, ವಾಟ್ ಈಸ್ ದೇರ್ ಇನ್ ದಿಸ್? ದಿಸ್ ವಾಸ್ ಅಪ್ರೂವ್ಡ್. ಇದು ಫೈನಲ್ ಡ್ರಾಫ್ಟ್. ಈಗ ತೋರಿಸಿದ್ನಲ್ಲ, ಇದು ಫೈನಲ್ ಡ್ರಾಫ್ಟ್. ಇಟ್ ವಾಸ್ ಅಪ್ರೂವ್ಡ್ ಆನ್, ಹೇಳಿದೆ ನಿಮಗೆ, 29th July 2020. 2 ವರ್ಷ ಆಗೋಯ್ತು. ಮೊನ್ನೆ ಟ್ಯೂಸ್ಡೇನಲ್ಲಿ ಡೆಕ್ಕನ್ ಹೆರಾಲ್ಡಲ್ಲಿ ಒಂದು ಆರ್ಟಿಕಲ್ ಇದೆ, NEP ಕಂಪ್ಲೀಟೆಡ್ 2 years ಅಂತ. ಯಾರು ನೋಡಿದ್ದೀರಾ? ಜಾಣರು ನೋಡಬೇಕು, ಓದಬೇಕು, ಗೊತ್ತಾಯ್ತಾ? ಇದು ಟೋಟಲ್ ಎಷ್ಟು ಪೇಜ್ ಇದೆ ಅಂದರೆ 65 ಪೇಜ್ಗಳಿದೆ. ದಿಸ್ ಡಾಕ್ಯುಮೆಂಟ್ ಕನ್ಸಿಸ್ಟ್ ಆಫ್ 65 pages. ಇದರಲ್ಲಿ 4 ಪಾರ್ಟ್ಗಳಿದೆ. ಇದರಲ್ಲಿ 4 ಪಾರ್ಟ್ ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4. ಅದು ಏನೇನಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೀರಿ. ಪಾರ್ಟ್ 1ನಲ್ಲಿ ಸ್ಕೂಲ್ ಎಜುಕೇಷನ್, ಪಾರ್ಟ್ 2ನಲ್ಲಿ ಹೈಯರ್ ಎಜುಕೇಷನ್, ಪಾರ್ಟ್ 3ನಲ್ಲಿ ಅದರ್ ಕೀ ಏರಿಯಾಸ್ ಆಫ್ ಫೋಕಸ್ ಅಂತ ಇದೆ. ಇಂಪಾರ್ಟೆಂಟ್ ಕೀ ಏರಿಯಾಸ್ ಯಾವ್ಯಾವುದಿದೆ ಅಂತ. ಆಮೇಲಿಂದ ಪಾರ್ಟ್ 4ಲ್ಲಿ ಮೇಕಿಂಗ್ ಇಟ್ ಹ್ಯಾಪನ್ ವಿತ್ 3 types ಆಫ್ ಇಂಟ್ರೊಡಕ್ಷನ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಡೀಟೇಲ್ಸ್ ತಿಳ್ಕೊಂಡ್ರೆ ಸಾಕು, ನೀವೇನು ಅದಕ್ಕಿಂತ ಏನು ಜಾಸ್ತಿ ಏನು ನಿಮಗೆ ಬೇಕಾಗಿಲ್ಲ. ಆಮೇಲೆ ಈ ಒಂದು NEP 2020ನಲ್ಲಿ ಇಟ್ ಹ್ಯಾಸ್ ಅ ವಿಷನ್. ನೋಡಿ, ಇದು ಬಹಳ ಇಂಪಾರ್ಟೆಂಟು. ಇಟ್ ಹ್ಯಾಸ್ ಅ ವಿಷನ್. ವಿಷನ್ ಅಂದ್ರೇನು? ದೂರದೃಷ್ಟಿ. ಎವ್ರಿ ಒನ್ ಮಸ್ಟ್ ಹ್ಯಾವ್ ವಿಷನ್ ತಾನೆ. ನಿಮ್ಮ ಲೈಫಲ್ಲಿ ವಿಷನ್ ಇರಬೇಕು ತಾನೆ. ನಾನೇನಾಗಬೇಕು, ನಾನು ಏನು ಸಾಧನೆ ಮಾಡಬೇಕು, ಅದು ವಿಷನ್. ವಿಷನ್ನ ನಾವು ಅರ್ಥೈಸ್ಕೊಳ್ಬೇಕು, ಸಾಧಿಸಬೇಕು ಅಂದರೆ ಮಿಷನ್ ಇರಬೇಕು. ಹೌದು ತಾನೆ? ವಿಷನ್ ಆ್ಯಂಡ್ ಮಿಷನ್ ಆಫ್ ಎವ್ರಿ ಇಂಡಿವಿಜುವಲ್, ಎವ್ರಿ ಸ್ಕೂಲ್, ಕಾಲೇಜ್, ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್, ಸೊ ಆನ್ ಆ್ಯಂಡ್ ಸೋ ಫೋರ್ತ್. ವಿಷನ್ನ ನಾವು ಕಾರ್ಯಗತಗೊಳಿಸಬೇಕಾದ್ರೆ ನಮ್ಮ ಮಿಷನ್ ಅಂತಂದ್ರೇನು? ಟು ವರ್ಕ್ ಇನ್ ದಟ್ ಡೈರೆಕ್ಷನ್ ಅಂತ. ಯು ಹ್ಯಾವ್ ಟು ವರ್ಕ್ ಇನ್ ದಟ್ ಡೈರೆಕ್ಷನ್ ಟು ಅಚೀವ್. ಈಗ ಯು ವಾಂಟ್ ಟು ಹ್ಯಾವ್, ನಿಮ್ಮ ವಿಷನ್ನಲ್ಲಿ ನಾನು ಒಂದು ಒಳ್ಳೆ ಉತ್ತಮವಾದಂಥ ಪ್ರಜೆ ಆಗಬೇಕು, ಎಜುಕೇಷನ್ ಚೆನ್ನಾಗಿ ನಾನು ಗಳಿಸಬೇಕು, ಡಿಗ್ರಿ ಸರ್ಟಿಫಿಕೇಟ್ಸ್ ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಅದು ಒಂದು ನಿಮಗೆ ಪಾಸ್ಪೋರ್ಟ್ ಇದ್ದಂಗೆ ಜಾಬ್ ಕೊಡೋಕ್ಕೆ. ಬಟ್ ದಟ್ ಈಸ್ ನಾಟ್ ಆಲ್ ಎಜುಕೇಷನ್. ನೀವು ಓದ್ತಾನೆ ಇರಬೇಕು, ಜೀವನ ಪೂರ್ತಿ ಕಲಿತಾನೆ ಇರಬೇಕು, ಅದು ಆಮೇಲಿಂದ ಅದು ಜೊತೆಲಿ ಇದ್ದೇ ಇರುತ್ತೆ. ಆದರೆ ನಿಮ್ಮ ವಿಷನ್ನ ನೀವು ಅದನ್ನು ಪಾಲಿಸಬೇಕು, ಅದನ್ನು ಅಚೀವ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಯು ಹ್ಯಾವ್ ಟು ಅಟೆಂಡ್ ದಿ ಕ್ಲಾಸಸ್, ಯು ಹ್ಯಾವ್ ಟು ಡಿಸ್ಕಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್, ಯು ಹ್ಯಾವ್ ಟು ಡಿಸ್ಕಸ್ ವಿತ್ ದ ಟೀಚರ್ಸ್. ಇದೆಲ್ಲ ಮಾಡಿದಾಗ ಆ್ಯಂಡ್ ಯು ಹ್ಯಾವ್ ಟು ಪುಟ್ ಹಾರ್ಡ್ ವರ್ಕ್, ನಾಟ್ ಹಾರ್ಡ್ಲಿ ವರ್ಕ್. ಹಾರ್ಡ್ಲಿ ಅಂದರೆ ಏನೂ ಇಲ್ಲ ಅಂತ, ಹಾರ್ಡ್ ವರ್ಕ್. ಆಗ ಯು ವಿಲ್ ಗೋಯಿಂಗ್ ಟು ಅಚೀವ್. ಇಲ್ಲಿ ನಿಮ್ಗೆ ಹೇಳ್ದಂಗೆ ಸ್ಕೂಲ್ ಎಜುಕೇಷನ್ನು, ಹೈಯರ್ ಎಜುಕೇಷನ್ನು, ಟೀಚರ್ ಎಜುಕೇಷನ್ನು, ಆಮೇಲೆ ಟೆಕ್ನಿಕಲ್ ಎಜುಕೇಷನ್ನು, ಎವ್ರಿಥಿಂಗ್ ಇಸ್ ದೇರ್. ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್, ಮೆಡಿಕಲ್, ಎವ್ರಿಥಿಂಗ್, ಆಲ್ ಆಸ್ಪೆಕ್ಟ್ಸ್ ಹ್ಯಾವ್ ಬಿನ್ ಟಚ್ಡ್ ಇನ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ಈಗ
ಈ ನ್ಯಾಷನಲ್ ಪಾಲಿಸಿ ಅನ್ನೋದು ಹೌ ಇಟ್ ಹ್ಯಾಸ್ ಎವಾಲ್ವ್ಡ್, ಹೇಗೆ ಬಂತು, ಹೇಗೆ ಉತ್ಪತ್ತಿ ಆಯಿತು ನಮ್ಮ ದೇಶದಲ್ಲಿ. ನಿಮಗೆ ಹಿಂದಿನ ಕ್ಲಾಸಲ್ಲೂ ಹೇಳಿದ್ದೀನಿ, ಅನ್ಫಾರ್ಚುನೇಟ್ಲಿ ಇನ್ ಇಂಡಿಯಾ soon after the independence, here is a ladder. ಇದೆಲ್ಲ ಡಿಫರೆಂಟ್ ರಂಗ್ಸ್ ಆಫ್ ದಿ ಲ್ಯಾಡರ್. ನಿಮಗೆ ತಿಳಿಸಿದ್ದೀನಿ, ಇನ್ನೊಂದು ಸಲ ಹೇಳಬೇಕು ಇದನ್ನು. ಇಲ್ಲಿ ನಾರ್ಮಲಿ ನಾವು ಪ್ರೈಮರಿ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾವುದೇ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಸ್ಟಾರ್ಟ್ ಮಾಡೋದು ಪ್ರೈಮರಿ ಎಜುಕೇಷನ್ ಇಂದ. ಆದರೆ ಅನ್ಫಾರ್ಚುನೇಟ್ಲಿ ಇನ್ ಇಂಡಿಯಾ ವಿ ಹ್ಯಾವ್, ಇನ್ಸ್ಟೆಡ್ ಆಫ್ ascending the different rungs of the ladder, we started descending from the upper rung of the ladder, because 1948 Radhakrishnan, yes, Sarvapalli Radhakrishnan commission came into being. That is called university education. University, this is the most unfortunate thing that has happened in India. That is why even today we are struggling to improve primary education. ಇಲ್ಲಿ ಏನು ಮಾಡಿದ್ವಿ, ಫಸ್ಟ್ ನಾವು ವಿ ಸ್ಟಾರ್ಟೆಡ್ ವಿತ್ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಆಫ್ 1948-49. ಏಣಿನ ಹತ್ತಕ್ಕೆ ಬದಲು ಸ್ಟೆಪ್ ಬೈ ಸ್ಟೆಪ್ ಮೇಲಿಂದ ಇಳ್ಕೊಂಡು ಬಂದ್ವಿ ಏಣಿನ. ಇದೇ ಮೇಜರ್ ಮಿಸ್ಟೇಕ್ ದಿ ದೆನ್ ಗೌರ್ನಮೆಂಟ್ ಹ್ಯಾಸ್ ಡನ್. ನಮ್ಮ ದೇಶ ತುಂಬ ಒಂದೊಂದು ಸಲ ಅನ್ಫಾರ್ಚುನೇಟ್ ಅನಿಸುತ್ತೆ. ಅದು ಆಗಲೇ ಪ್ರೈಮರಿ ಎಜುಕೇಷನ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಿದ್ರೆ, ಯಾರು ದಿ ಸೋ ಕಾಲ್ಡ್ ಅಥಾರಿಟೀಸ್ ಇನ್ ದ ಗೌರ್ನಮೆಂಟ್, ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿ ಒನ್, ಇಟ್ ಹ್ಯಾಪನ್ಡ್. ಇಂಡಿಯಾ ಸಮ್ಟೈಮ್ಸ್ ವಿ ಸೇ ಅನ್ಫಾರ್ಚುನೇಟ್ ಕಂಟ್ರಿ. ಹಾಗಾಗಿ ಏನಾಯಿತು, ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಬಿಟ್ರು. ದಟ್ ಈಸ್ ದ ರಿಯಲ್ ಬ್ಲೆಂಡರ್ ಕಮಿಟೆಡ್. ಎಸ್, ದೆನ್ ಕೇಮ್, ಹೇಗೆ ಎವಲ್ಯೂಷನ್ ಆಯಿತು ಅಂತ ಹೇಳ್ತಿದ್ದೀನಿ, ದೆನ್ ಕೇಮ್ ಸೆಕೆಂಡ್ರಿ ಎಜುಕೇಷನ್ ಕಮಿಷನ್. ಸೆಕೆಂಡ್ರಿ ಎಜುಕೇಷನ್ ಕಮಿಷನ್ ಇದನ್ನು ನಾವು 1952-53 ಬಂತಿದ್ದು. 1952-53. This is known as Dr. Lakshman Swamy Madliyar Commission. ಬಿ ಎಡ್ ಮಾಡಿರೋರಿಗೆ ಇದು ಗೊತ್ತಿರುತ್ತೆ. ಅದು ಈಗಂತೂ ಬಿ ಎಡಲ್ಲಿ ಈ ಸಿಲೆಬಸ್ಸಲ್ಲಿ ಇದು ಯಾವುದೂ ಇಲ್ಲ, ಹಿಂದೆ ಇತ್ತು ಅಷ್ಟೇ. ಡಾಕ್ಟರ್ ಲಕ್ಷ್ಮಣ್ ಸ್ವಾಮಿ ಮೊದಲಿಯಾರ್ ಕಮಿಷನ್. ಅವರು ಆ್ಯಕ್ಚುಲಿ ಡಾಕ್ಟರ್ ಲಕ್ಷ್ಮಣ್ ಸ್ವಾಮಿ ಮೊದಲಿಯಾರ್, ಹಿ ವಾಸ್ ದಿ ವೈಸ್ ಚಾನ್ಸಲರ್ ಆಫ್ ದಿ ದೆನ್ ಮಡ್ರಾಸ್ ಯೂನಿವರ್ಸಿಟಿ. ಅದು ಸೆಕೆಂಡ್ರಿ ಎಜುಕೇಷನ್ ಬಂದು. ಅದಾದಮೇಲೆ ದ ನೆಕ್ಸ್ಟ್ ಎವಲ್ಯೂಷನ್ ವಾಸ್ ಎಜುಕೇಷನ್ ಕಮಿಷನ್ ಅಂತ ಬಂತು. ದಟ್ ಈಸ್ 1964-66. ದಟ್ ಈಸ್ ಕಾಲ್ಡ್ DS ಕೊಥಾರಿ ಎಜುಕೇಷನ್ ಕಮಿಷನ್, KOTHARI, ಕೊಥಾರಿ ಎಜುಕೇಷನ್ ಕಮಿಷನ್ ಅಂತ ಬಂತು. ಇದೆಲ್ಲ ನಾನು ಪಾಠ ಮಾಡಿದ್ದೀನಿ. ಅದಾದಮೇಲೆ ಫಸ್ಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಅಂದರೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, NPE ಅಂತ ಮಾಡಿದ್ರು. NPE 1968 ಸ್ಟಾರ್ಟ್ ಆಯಿತು. ಮೊದಲನೇದು 1968 ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪಾಲಿಸಿ ಬಂತು. ಹೇಳಿ ಎಲ್ಲ, ಯಾವುದು ಮೊದಲನೇದು? 1968. ಹೇಳಿ ಸರಿಯಾಗೆ. ವೆರಿ ಗುಡ್. ಆಮೇಲೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಯಿತು. ಅಮೆಂಡ್ಮೆಂಟ್ ಮಾಡೋದು ಯಾಕೆ ಅಂತಂದರೆ ಇಂಪ್ರೂವಿಂಗ್ ಅಂತ. ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಮೆಂಡ್ಮೆಂಟ್ಸ್ ತರ್ಬೋದು, ಅದು ಪರ್ಮಿಷನ್ ಇದೆ. 42nd ಅಮೆಂಡ್ಮೆಂಟಲ್ಲಿ ಏನು ಮಾಡಿದ್ರು, ಅದು 1976 ಆಯಿತು. ನಿಮ್ಗೆ ಆಗಲೇ ಹೇಳಿದ್ದೀನಿ, ಎಜುಕೇಷನ್ ಕೇಮ್ ಅಂಡರ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ ಅಂದ್ರೇನು? ಬೋತ್ ಯೂನಿಯನ್ ಗೌರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ನಮೆಂಟ್ ವಿಲ್ ಹ್ಯಾವ್ ಟು
ಟೇಕ್ ಕೇರ್ ಆಫ್ ಎಜುಕೇಷನ್ ಅಂತ. ಅದಾದಮೇಲೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ NPE 1968 ಬಂತು. 1968 ಇದ್ದಿದ್ದು 1986 ಬಂತು. ಎಷ್ಟು ಗ್ಯಾಪ್ ಇದೆ? ಎಷ್ಟು ವರ್ಷ ಆಯಿತು? 1968ಗೂ 86ಗೂ 20 ಇಯರ್ಸ್. ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಬಂತು. ಎರಡನೇದದು 1986. ಇದಕ್ಕೆಲ್ಲ ಐ ಹ್ಯಾವ್ ವರ್ಕ್ಡ್ ಆ್ಯಕ್ಚುಲಿ. ಐ ವಾಸ್ ಇನ್ ಸರ್ವಿಸ್ ನಾಟ್ ದಟ್ ಟೈಮ್. ಅದಾದಮೇಲೆ ಇದನ್ನೇ 1986 ಪಾಲಿಸಿನ ಮಾಡಿಫೈ ಮಾಡಿದ್ರು. ಯಾವಾಗ? 1992ನಲ್ಲಿ. ಅದರ ಹೆಸರು ಅದನ್ನು ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ ಅಂತ ಹೇಳಿದ್ರು. POA ಅಂದರೆ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್. ನಾವೆಲ್ಲ NCERTಯಿಂದ ವಿ ಹ್ಯಾವ್ ವರ್ಕ್ಡ್ ಹಾರ್ಡ್. ಅದು ಇಟ್ ಕೇಮ್ ಇನ್ 1992. ಅದಾದಮೇಲೆ ಯು ಆಲ್ ನೋ, ಆಫ್ಟರ್ ಎ ಗ್ಯಾಪ್ ಆಫ್ 34 years, after a gap of 34 years, NPE 2020 came into being. 34 ವರ್ಷದ ದೀರ್ಘಾವಧಿ ಆದಮೇಲೆ ಈ ಒಂದು ಪಾಲಿಸಿ ಬಂತು. ಇದರಲ್ಲಿ ಸುಮಾರು ಜನ ವರ್ಕ್ ಮಾಡಿದ್ದಾರೆ. ಈ ಪಾಲಿಸಿನ ಫಸ್ಟ್ ಅವ್ರು ಏನು ಮಾಡಿದ್ರು? ಡ್ರಾಫ್ಟ್ ಪಾಲಿಸಿ ಮಾಡಿದ್ರು. ಯಾವಾಗಲೂ ಡ್ರಾಫ್ಟೇ ಮಾಡೋದು ಫಸ್ಟು. ಅದರಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಐಟಮ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಐಟಮ್ಸ್ ಜಾಸ್ತಿ ಬರೀಬೇಕು, ಆಮೇಲಿಂದ ಅದು ಎಲಿಮಿನೇಟ್ ಆದಮೇಲೆ ಸರೋಗುತ್ತೆ ಅಂತ. ಸೊ ಸಿಕ್ಕಾಪಟ್ಟೆ ಡ್ರಾಫ್ಟ್ ಎಲ್ಲ ಮಾಡಿ ಥ್ರೂಔಟ್ ದಿ ನೇಷನ್, ರೈಟ್ ಫ್ರಮ್ ಹಿಮಾಲಯ ಡೌನ್ ಟು ಕನ್ಯಾಕುಮಾರಿ, ಡ್ರಾಫ್ಟ್ ವಾಸ್ ಸೆಂಟ್. ಎಲ್ಲ ನೋಡಿ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಕೊಡಿ. ಇಟ್ ವೆಂಟ್ ಟು ಪ್ಯಾರೆಂಟ್ಸ್, ಇಟ್ ವೆಂಟ್ ಟು ಟೀಚರ್ಸ್, ಇಟ್ ವೆಂಟ್ ಟು ಪಬ್ಲಿಕ್, it went to schools, colleges, primary schools, experts, educational experts, ಎಲ್ಲರಿಗೂ ಕಳಿಸಿದ ಮೇಲೆ ಅವರೆಲ್ಲ ಕೆಲವೊಂದೆಲ್ಲ ಸಜೆಷನ್ಗಳು ಕೊಟ್ಟು ಎಲ್ಲ ಮಾಡಿ ಕೊನೆಯಲ್ಲಿ 27th May 2016ನಲ್ಲಿ TS ಸುಬ್ರಹ್ಮಣ್ಯಂ ಕಮಿಟಿ ರಿಪೋರ್ಟ್ ಅಂತ ಬಂತು. TS ಸುಬ್ರಹ್ಮಣ್ಯ ಕಮಿಟಿ ರಿಪೋರ್ಟ್ ಆಯಿತು. ಆಮೇಲಿಂದ ಈ NPE ಡಾಕ್ಯುಮೆಂಟ್ ಫೈನಲ್ ಆಗಿ ತಯಾರು ಮಾಡೋದಕ್ಕೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಕಮಿಟಿ ಮಾಡಿದ್ರು. ಕಸ್ತೂರಿ ರಂಗನ್ ಕಸ್ತೂರಿ ರಂಗನ್ ಕಮಿಟಿನ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿ, ಅಲ್ಲಿಂದ ಅಗೈನ್ ದೇ ವರ್ಕ್ಡ್ ವೆರಿ ಹಾರ್ಡ್. ದೇ ಹ್ಯಾವ್ ಗಾನ್ ಥ್ರೂ ಆಲ್ ದ ಡ್ರಾಫ್ಟ್, ಅದರಲ್ಲಿ ಕರೆಕ್ಷನ್ಸ್ ಎಲ್ಲ ಮಾಡಿದ್ದೆಲ್ಲ ಮಾಡಿ ಸುಮಾರು ವರ್ಷಗಳು, ಒಂದು 3-4 ವರ್ಷ ತೊಗೊಂಡಿದ್ದಾರೆ ಮಾಡೋದಕ್ಕೆ. ಅದಾದಮೇಲೆ ಫೈನಲ್ ಆಗಿ 65 page ಡಾಕ್ಯುಮೆಂಟ್ನ ದೇ ಹ್ಯಾವ್ ಪ್ಲೇಸ್ಡ್, ದಟ್ ಇಸ್ ದ ಫೈನಲ್ ರಿಪೋರ್ಟ್, ಇನ್ ದಿ ಪಾರ್ಲಿಮೆಂಟ್. ಸೊ ದಿ ಕ್ಯಾಬಿನೆಟ್ ಅಪ್ರೂವಲ್ ವಾಸ್ ಗಿವನ್ ಆನ್ 29th July 2020. I have written a beautiful article on this. Role of teachers as expected in NPE 2020 ಅಂತ ಇರಲಿ. ಇದರಲ್ಲಿ ಕೆಲವೊಂದು ಡೀಟೇಲ್ಸ್ ಇದೆ, ವಿಚ್ ಐ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಟು ಯು. NPE 2020 officially approved by the Union Cabinet on 29th July 2020 after a wide range of consultations in India, and it is a landmark in the history of education in India. ಯಾವ ಬೇರೆ ಪಾಲಿಸಿಗಳವರು ಹೀಗೆಲ್ಲ ಮಾಡಿರಲಿಲ್ಲ, ಇವರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಪಾಲಿಸಿ ಹೇಗಿದೆ ಅಂದರೆ, ಇಟ್ ಈಸ್ ಕ್ವೈಟ್ ಕಾಂಪ್ರಹೆನ್ಸಿವ್. ಇಂಪಾರ್ಟೆಂಟ್ ಇದು. ದಿಸ್ ಪಾಲಿಸಿ ಈಸ್ ಕಾಂಪ್ರಹೆನ್ಸಿವ್ ಅಂದರೆ ಎಲ್ಲ ಒಳಗೊಂಡಿದೆ ಅಂತ. ನಂಬರ್ 1 ಕಾಂಪ್ರಹೆನ್ಸಿವ್. ಹೋಲಿಸ್ಟಿಕ್. ಹೋಲಿಸ್ಟಿಕ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಆಮೇಲೆ ಫಾರ್ ಸೈಟೆಡ್, ದೂರದೃಷ್ಟಿ, ಮುಂದೆ ಏನಾಗ್ಬೋದು ಅನ್ನೋದನ್ನು ಯೋಚನೆ ಮಾಡಿದೆ. ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಪ್ಲೇ ಎ ಗ್ರೇಟ್ ರೋಲ್ in the India's future growth. ನನ್ನ ಆರ್ಟಿಕಲ್ನಲ್ಲಿ ಬರೆದೆ ನಾನು, I take this opportunity to thank TSR Subramania Committee of 27th May 2016 and the K Kasturi Rangan Committee
31st May 2019 for having done a commendable job. ಈ ಕಮಿಟಿನವರು ದೇ ಹ್ಯಾವ್ ಡನ್ ಎ ಕಮೆಂಡಬಲ್ ಜಾಬ್. ಈ ಪಾಲಿಸಿನಲ್ಲಿ ಏನೇನು ಹೈಲೈಟ್ಸ್ ಇದೆ ಅನ್ನೋದನ್ನು ನಿಮಗೆ ಬ್ರೀಫಾಗಿ ಹೇಳ್ತೀನಿ. ದ ಪಾಲಿಸಿ ಪ್ಲೇಸಸ್ ಎ ವೆಲ್ಕಮ್ ಎಂಫಾಸಿಸ್ ಆನ್ ಎ ಹೋಲಿಸ್ಟಿಕ್, ಲರ್ನರ್ ಸೆಂಟರ್ಡ್, flexible system that seeks to transform India into a vibrant knowledge society. ಅದರ ಅರ್ಥ ಏನು ಅಂತಂದರೆ, ಈ ಒಂದು ಹೊಸ ಶಿಕ್ಷಣದ ಪಾಲಿಸಿ 2020 ಲರ್ನರ್ ಸೆಂಟರ್ಡ್. ಅಂದರೆ ನಾವು ಏನೇ ಮಾಡಿದ್ರೂ ವಿದ್ಯಾರ್ಥಿಗಳು ಮುಖ್ಯ. ನೀವು ಲರ್ನರ್ಸ್ ತಾನೆ, ಲರ್ನರ್ ಸೆಂಟರ್ಡ್ ಅಥವಾ ಅದನ್ನು ನಾವು ಚೈಲ್ಡ್ ಸೆಂಟರ್ಡ್ ಅಂತಲೂ ಹೇಳ್ಬೋದು. ಆಮೇಲೆ ಫ್ಲೆಕ್ಸಿಬಲ್ ಆಗಿದೆ ಎಜುಕೇಷನ್ ಪಾಲಿಸಿ, ತುಂಬ ರಿಜಿಡ್ಡು, ಹಿಂದಿಂದಿದ್ದಂಗೆ ರಿಜಿಡ್ ಇಲ್ಲ. ಆಮೇಲೆ ಇಟ್ ವಾಂಟ್ಸ್ ಟು ಟ್ರಾನ್ಸ್ಫಾರ್ಮ್, ಅಂದರೆ ನಾವು ಕಂಪ್ಲೀಟ್ ಬದಲಾವಣೆಗಳನ್ನು ತರಬೇಕು. ಆ್ಯಸ್ ವಾಟ್? ಎ ವೈಬ್ರೆಂಟ್ ನಾಲೆಡ್ಜ್ ಸೊಸೈಟಿ. ಇಂಡಿಯಾ ಹೇಗಿರಬೇಕು ಅಂದರೆ ನಾಲೆಡ್ಜ್ ಅಷ್ಟು ಇಂಪಾರ್ಟೆಂಟ್. ಅಂದರೆ ಇಟ್ಸ್ ಎ ನಾಲೆಡ್ಜ್ ವೈಬ್ರೆಂಟ್ ಸೊಸೈಟಿ. ಎಲ್ಲಿ ನೋಡಿದ್ರು ಎಲ್ರಿಗೂ ನಾಲೆಡ್ಜ್ ಇರಬೇಕು ಅನ್ನೋ ಒಂದು ದೂರದೃಷ್ಟಿಯಿಂದ ಈ ಒಂದು ಪಾಲಿಸಿಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಸೆಂಟೆನ್ಸ್ ಐ ಹ್ಯಾವ್ ಪ್ರಿಪೇರ್ಡ್ ಹಿಯರ್. ಕಷ್ಟಪಟ್ಟು ಬರೆದಿರೋದು ಇದು. NPA 2020 envisages decolonizing the Indian mind. ಡಿಕಾಲೋನೈಸಿಂಗ್ ಏನು ಹಾಗಂದರೆ, ನಾವು ಈ ಬ್ರಿಟಿಷರ ಇನ್ಫ್ಲೂಯೆನ್ಸಿಂದ ಒದ್ದಾಡೋಗ್ಬಿಟ್ಟಿದ್ದೀವಿ ವರ್ಷಾನುಗಟ್ಟಲೆ. ಒಂಥರ ಕಲೋನಿಯಲ್ ಇಂಪ್ಯಾಕ್ಟ್ ಆಗಿತ್ತು. ವಿ ವಾಂಟ್ ಟು ಡಿಕಾಲನೈಸ್ ಆ್ಯಂಡ್ ವಿ ಮಸ್ಟ್ ಹ್ಯಾವ್ ಅವರ್ ಓನ್ ಇಂಡಿಜಿನಿಯಸ್ ಎಜುಕೇಷನ್ ಸಿಸ್ಟಮ್. ಇದೇ ಹೈಲೈಟ್ ಆಫ್ ದಿಸ್ ಎಂಟೈರ್ 65 page ಪಾಲಿಸಿ. NEP 2020 ಎನ್ವಿಸಾಜಸ್ ಹೇಳುತ್ತೆ ಏನಂತ? ಡಿಕಾಲನೈಸಿಂಗ್ ದಿ ಇಂಡಿಯನ್ ಮೈಂಡ್. ಬೇರೆದೆಲ್ಲ ಬೇಡ, ನಮ್ಮ ಕಷ್ಟಕ್ಕೆ ನಾವಾಗಬೇಕು. ಯಾವುದೋ ಫಾರಿನ್ ಮಾಡೆಲ್ ತೊಗೊಳ್ಳೋದಲ್ಲ. ವಿ ಮಸ್ಟ್ ಹ್ಯಾವ್ ಅವರ್ ಓನ್ ಮಾಡೆಲ್. ಏನು ಹೇಳ್ತೀರಿ? ನಮ್ಮ ನೀಡ್ಗೆ ನಾವು ಅದ್ರ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು ಅಂತ. ಅದು ಒಂದು ಇಂಪಾರ್ಟೆಂಟ್ ಡಿಪಾರ್ಚರ್ ಫ್ರಮ್ ದಿ ಅರ್ಲಿಯರ್ ಪಾಲಿಸೀಸ್. ಇದೊಂದು ಸೆಂಟೆನ್ಸ್ ತುಂಬ ಚೆನ್ನಾಗಿ ಬರೆದಿದ್ದೀನಿ. NEP 2020 provides all of us with a beautiful roadmap for reclaiming, rearticulating and restructuring the Bharatiya self for becoming a global leader. ನಾವು ವಿಶ್ವ ಗುರು ಆಗಬೇಕು. ವೇರ್ ಈಕ್ವಿಟಿ, equality and fraternity will be celebrated. ನೋಡಿ ಎಷ್ಟು ಒಳ್ಳೆ ಪಾಲಿಸಿನ ಕೊಟ್ಟಿದ್ದಾರೆ. NEP 2020 ಏಮ್ಸ್, ಏನಾದರೂ ಉದ್ದೇಶ? ಆಟ್ ಟ್ರಾನ್ಸ್ಫಾರ್ಮೇಷನಲ್ ರಿಫಾರ್ಮ್ಸ್. ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಬೇಕು ಸ್ಕೂಲ್ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನ್. ಅದು ಸ್ಟ್ರಕ್ಚರ್ ಅದೆಲ್ಲ ಹೇಳ್ತೀನಿ ಆಫ್ಟರ್ ಸಮ್ ಟೈಮ್. ಇದು ದ ರಿಯಲ್ ಹೈಲೈಟ್. ಆಮೇಲೆ ಯು ಶುಡ್ ನೋ ಇಟ್ ಈಸ್ ದಿ ಫಸ್ಟ್ ಎಜುಕೇಷನ್ ಪಾಲಿಸಿ ಆಫ್ ದಿ 21st century ಇನ್ ಇಂಡಿಯಾ and it replaces 34-year-old NEP 86 which was modified in 1992. ಅದನ್ನು ಆಗಲೇ ಹೇಳಿದ್ದೀನಿ. So this is the beauty of our national education policy 2020. 2 ವರ್ಷ ಆಗೋಯ್ತಾಗಲೇ. ಇನ್ನೊಂದು ಬಹಳ ಮುಖ್ಯವಾಗಿ, as I have seen when I read that, I am a good writer. I have written so many articles, more than 1,400 articles I have published. The NEP 2020 is created, ಹೇಗೆ ಕ್ರಿಯೇಟ್ ಮಾಡಿದ್ದಾರೆ, ಆನ್ ಫೌಂಡೇಶನಲ್ ಪಿಲ್ಲರ್ಸ್. ಫೌಂಡೇಶನಲ್ ಪಿಲ್ಲರ್ಸ್ ಆಫ್ ನಂಬರ್ 1 access, ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಈಕ್ವಿಟಿ, ಕ್ವಾಲಿಟಿ, ಅಫೋರ್ಡಬಿಲಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಇದು ನೀವು ಬರ್ಕೊಳ್ಳೇಬೇಕು.
NEP 2020 is created, ದಯವಿಟ್ಟು ಬರ್ಕೊಳ್ಳಿ, is created on the foundational pillars. ಏನು ಫೌಂಡೇಶನಲ್ ಪಿಲ್ಲರ್ಸು? ನಂಬರ್ 1 ಈಸ್ ಆಕ್ಸೆಸ್. ಆಕ್ಸೆಸ್ ಅಂದ್ರೇನು? ಎಜುಕೇಷನ್ ಎಲ್ರಿಗೂ ಸಿಗಬೇಕು ಅಂತ. ಎವ್ರಿ ಒನ್ ಮಸ್ಟ್ ಹ್ಯಾವ್ ಎನ್ ಆಕ್ಸೆಸ್ ಟು ಎಜುಕೇಷನ್. ಆಕ್ಸೆಸ್, ಹಳ್ಳಿ ಇರ್ಬೋದು, ದಿಲ್ಲಿ ಇರ್ಬೋದು, ಟೌನ್ ಇರ್ಬೋದು, ಅರ್ಬನ್ ಏರಿಯಾ ಇರ್ಬೋದು, ಸೆಮಿ ಅರ್ಬನ್ ಇರ್ಬೋದು, ರೂರಲ್ ಇರ್ಬೋದು, ಸೆಮಿ ರೂರಲ್, ಎಲ್ಲ ಕಡೆನೂ ಆಕ್ಸೆಸ್ ಇರಬೇಕು ಎಜುಕೇಷನ್ಗೆ. ಎರಡನೇದು ಈಕ್ವಿಟಿ. ಈಕ್ವಿಟಿ, EQUITY, ಈಕ್ವಿಟಿ. ಕ್ವಾಲಿಟಿ. ಒಂದು ಆಕ್ಸೆಸ್ ಕಾಮ, ಈಕ್ವಿಟಿ ಕಾಮ, ಕ್ವಾಲಿಟಿ ಕಾಮ, ಅಫೋರ್ಡಬಿಲಿಟಿ. AFFORDABILITY, affordability and accountability. This is very important. ಈಗ ಈಕ್ವಿಟಿ, ಆಕ್ಸೆಸ್ ಗೊತ್ತಾಯ್ತು ನಿಮಗೆ. ಈಕ್ವಿಟಿ ಅಂದ್ರೇನು? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಈಕ್ವಿಟಿ ಆ್ಯಂಡ್ ಈಕ್ವಾಲಿಟಿ? ಒಂದು ಎಕ್ಸಾಂಪಲ್ ಕೊಡ್ತೀನಿ. See, when we say equality, now what I am going to do, on the basis of equality ಅಂದರೆ ಸಮಾನತೆ, ಎಲ್ರಿಗೂ ಈಕ್ವಲ್ ಆಗಿ ನೋಡ್ಕೋಬೇಕು ಅಂತ. ಎಲ್ಲರಿಗೂ ನಿಮಗೆ 5 ಬಿಸ್ಕತ್ ಕೊಡ್ತೀರಿ. ಅವತ್ತೊಂದೊಂದು ಎಕ್ಸಾಂಪಲ್ ಕೊಟ್ಟಿದ್ರಿ, ಎಲ್ಲರಿಗೂ 5 ಬಿಸ್ಕತ್ತು. ಈಕ್ವಾಲಿಟಿ ಪ್ರಿನ್ಸಿಪಲ್, ಖುಷಿ ಪಡ್ತೀರಿ. ಆದರೆ ಅಲ್ಲಿ ಕೆಲವ್ರಿಗೆ 10 ಬಿಸ್ಕತ್ ಬೇಕಾಗಿತ್ತು, ನಿಮ್ಮ ಈಕ್ವಾಲಿಟಿನಲ್ಲಿ 5 ಕಮ್ಮಿ ಆಗೋಯ್ತು. ಆ ಹುಡುಗಿಗೆ ಅಯ್ಯೋ 2 ಸಾಕಾಗಿತ್ತು, ನೀವು ಈಕ್ವಾಲಿಟಿ ಅಂದ್ಬಿಟ್ಟು ಎಕ್ಸ್ಟ್ರಾ 3 ಕೊಟ್ಬಿಟ್ಟಿದ್ದೀರಿ, 5 ಕೊಟ್ಟಿದ್ದೀರಲ್ಲ, ಎಕ್ಸ್ಟ್ರಾ 3 ಕೊಟ್ಟಿದ್ದೀರಿ. ಹಾಗಂದ್ರೇನು ಈಕ್ವಿಟಿ ಅಂದರೆ? ಅಕಾರ್ಡಿಂಗ್ ಟು ಒನ್ಸ್ ನೀಡ್. ನಿಮ್ಗೆ ಹೇಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಎಜುಕೇಷನ್ ಹಾಗೇನೆ, ಎಲ್ಲರೂ ಸ್ಟ್ರೈಟ್ ಜಾಕೆಟೆಡ್ ಸಿಸ್ಟಮ್ ಆಫ್ ಎಜುಕೇಷನ್ ಥರ 1ನೇ ಕ್ಲಾಸಿಂದ 10, 10ರಿಂದ 12, ಅದಾದಮೇಲೆ ಡಿಗ್ರಿ, ಅದಾದಮೇಲೆ ಪೋಸ್ಟ್ ಗ್ರಾಜ್ಯುಯೇಟ್, ಆ ಥರ ಏನಲ್ಲ. ಯಾರು ಬೇಕಾದ್ರೂ ಯಾವ ಥರದ ಸರ್ಟಿಫಿಕೇಟ್ ಕೋರ್ಸ್ಗೆ ಹೋಗ್ಬೋದು, ಡಿಪ್ಲೊಮಾ ಕೋರ್ಸ್ಗೆ ಹೋಗ್ಬೋದು. ಅದನ್ನು ನಾವು ಈಕ್ವಿಟಿ ಪ್ರಿನ್ಸಿಪಲ್ ಅಂತೀವಿ. ಈಕ್ವಿಟಿ ಅಂದರೆ ಅಕಾರ್ಡಿಂಗ್ ಟು ಯುವರ್ ನೀಡ್. ನಾವು ಸ್ಟೂಡೆಂಟ್ಸ್ ನೀಡ್ನ ಗ್ಯಾಪ್ ಇಟ್ಕೋಬೇಕು. ಹಿಂದೆ ಹಾಗಿರಲಿಲ್ಲ, ಎಲ್ಲರೂ ಒಂದೇ ಥರ ಎಜುಕೇಷನ್ ಎಲ್ಲ, ಅದು ರಾಂಗ್. ಬಟ್ ಇವತ್ತಿನ ದಿವಸ ವಿ ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಈಕ್ವಿಟಿ ಪ್ರಿನ್ಸಿಪಲ್. ನಿಮಗೆ ಹೈಯರ್ ಎಜುಕೇಷನ್ ನೋಡಿ, ದೇರ್ ಇಸ್ ನೋ ರೂಲ್ ದಟ್ ಎವ್ರಿ ಒನ್ ಶುಡ್ ಗೋ ಅಂಡ್ ಟಚ್ ದಿ ಡೋರ್ಸ್ ಆಫ್ ಹೈಯರ್ ಎಜುಕೇಷನ್. ಪ್ರತಿಯೊಬ್ಬರು ಹೈಯರ್ ಎಜುಕೇಷನ್ನೇ ಪಾಸ್ ಮಾಡಬೇಕು ಅಂತ ಯಾವ ರೂಲ್ಸು ಇಲ್ಲ. ನಿಮ್ಮಿಷ್ಟ. ಸರ್ ನನಗೆ ಸರ್ಟಿಫಿಕೇಟ್ ಕೋರ್ಸಸ್ ಸಾಕು, ಡಿಪ್ಲೊಮಾ ಮಾಡ್ತೀನಿ ಸರ್, ಐ ಆಮ್ ಹ್ಯಾಪಿ ವಿತ್ ದಟ್, ಅಲ್ಲಿಗೆ ಹೋಗಿ. ಅದು ಎಜುಕೇಷನ್ನೇ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಜುಕೇಟೆಡ್ ಅಂತ ಹೈಯರ್ ಎಜುಕೇಷನ್ ಇರಬೇಕು, MA MSc ಆಗಬೇಕು ಅಂತ ಯಾವ ರೂಲ್ಸು ಇಲ್ಲ, ಬೇಕು ಆಗಿಲ್ಲ. ಬಟ್ ಯು ಮಸ್ಟ್ ಗೆಟ್ ಗುಡ್ ಎಜುಕೇಷನ್ ಥ್ರೂ ವಿಚ್ ಯು ಹ್ಯಾವ್ ಟು ಏಕ್ ಔಟ್, ಏಕ್ ಔಟ್ ಎ ಜಾಬ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ದಟ್ಸ್ ಈಕ್ವಿಟಿ. ಆಮೇಲೆ ಕ್ವಾಲಿಟಿ, ಯು ನೋ ದಟ್. ಕ್ವಾಲಿಟಿ ಅಂದ್ರೇನು? ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಎವ್ರಿ ಸ್ಟೂಡೆಂಟ್ ಶುಡ್ ಗೆಟ್. ಗುಣಮಟ್ಟದ ಶಿಕ್ಷಣ, ಅದರಲ್ಲಿ ನಾವು ಕ್ವಾಲಿಟಿ ಅಂತ ಹೇಳ್ತೀವಿ. ಆಮೇಲೆ ಅಫೋರ್ಡಬಿಲಿಟಿ ಅಂತ ಹೇಳಿದ್ದೀನಿ. ಏನು ಅಫೋರ್ಡಬಿಲಿಟಿ? ತುಂಬ ಕಾಸ್ಟ್ಲಿ ಎಜುಕೇಷನ್ಗಳು ಬೇಡ. ಎಲ್ಲರಿಗೂ ದುಡ್ಡಿರಲ್ಲ. ಇವತ್ತಿನ ದಿವಸ ಅಯ್ಯಪ್ಪ ಹಾರಿಬಲ್, ಇವತ್ತಿನ ದಿವಸ ಇರೋದು LKGಗೆ ಬೆಂಗಳೂರಿನಲ್ಲಿ 5 ರಿಂದ 6 ಲಕ್ಷ ರೂಪಾಯಿ ಕೊಡಬೇಕು ಡೊನೇಷನ್ ಥರ. ಒಳ್ಳೆ ಸ್ಕೂಲು, ಒಳ್ಳೆ ಕಾಲೇಜ್ ಅಂತ. ಅಫೋರ್ಡಬಿಲಿಟಿ ಅಂತ ಹೇಳೋದಕ್ಕೇ ಕೊಥಾರಿ ಎಜುಕೇಷನ್ ಕಮಿಷನ್ ಏನು ಸಜೆಸ್ಟ್ ಮಾಡ್ತು ಅಂದರೆ ಕಾಮನ್ ಸ್ಕೂಲ್ ಸಿಸ್ಟಮ್ ಅಂತ ಮಾಡಿದ್ರು. ಆದರೆ ಯಾರೂ ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತಿನ ದಿವಸ ನಮಗೆ ವೆರೈಟೀಸ್ ಆಫ್ ಸ್ಕೂಲ್ಸ್ ಆರ್ ದೇರ್, ವೆರಿ ಕಾಸ್ಟ್ಲಿಯಸ್ಟ್ ಸ್ಕೂಲ್ಸ್ ಆರ್ ದೇರ್, ಗೌರ್ಮೆಂಟ್ ಸ್ಕೂಲ್ಸ್ ಆರ್ ದೇರ್, ಪ್ರೈವೇಟ್ ಸ್ಕೂಲ್ಸ್ ಆರ್ ದೇರ್, varieties. Demonstration school is there, Tibetan school is there, military school is there, army school is there. Varieties of schools. If you go to Ooty, Lawrence school is there, in Lovedale. So many things. What I am trying to impress upon you people is, ಏನೇ ಆದ್ರೂ ಪ್ರತಿಯೊಬ್ಬ ಪೇರೆಂಟ್ಸನ್ನು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೆ ಅವರಿಗೆ ಒಂದು ಅಫೋರ್ಡಬಿಲಿಟಿ ಇರಬೇಕು. ತುಂಬ ಕಾಸ್ಟ್ಲಿ ಸ್ಕೂಲ್ ಆದರೆ ಹೆಂಗ್ರಿ ನಾವು ಸೇರ್ಸೋಕ್ಕಾಗತ್ತೆ? ಆ ಪಾಯಿಂಟು.
ಆಮೇಲೆ ಅಕೌಂಟಬಿಲಿಟಿ ಇರಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಟೀಚರ್, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ನು ಇಟ್ ಶುಡ್ ಬಿ ಅಕೌಂಟಬಲ್. ಟೀಚರ್ಗೆ ಅಕೌಂಟಬಿಲಿಟಿ ಅಂದ್ರೇನು? ವಾಟ್ ಫಾರ್ ಟೀಚರ್ ಇಸ್ ದೇರ್ ಇನ್ ದಿ ಸ್ಕೂಲ್ ಆರ್ ಕಾಲೇಜ್ ಆರ್ ಯೂನಿವರ್ಸಿಟಿ? ಟು ಟೀಚ್, ಟು ಇಂಟರ್ಯಾಕ್ಟ್. ಇವತ್ತಿನ ದಿವಸ ಮಾಡ್ರನ್ ಆಗಿ ಏನು ಹೇಳಬೇಕು? ಟು ಫೆಸಿಲಿಟೇಟ್ ಲರ್ನಿಂಗ್. ಅದನ್ನು ಅವ್ರು ಮಾಡಬೇಕು, ಅದೇ ಅಕೌಂಟಬಿಲಿಟಿ. ಅದನ್ನು ಬಿಟ್ಬಿಟ್ಟು ಬೇರೆ ಏನೇನೋ ಕೆಲಸ ಮಾಡ್ತಾರೆ, ಅದಕ್ಕೆ ಅಕೌಂಟಬಿಲಿಟಿ ಅಂತ ಹೇಳಲ್ಲ. ಗೊತ್ತಾಯ್ತಾ? ಆಮೇಲೆ ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಅಪ್ರೋಚ್ ಅಂದ್ರೆ ಏನು ಅಂತ ನಿಮಗೆ ಒಂದು ಸೂಕ್ಷ್ಮವಾಗಿ ತಿಳಿಸ್ತೀನಿ. ಇದೊಂದು ಲೈನ್ ಬರ್ಕೊಳ್ಳಿ. ಎಜುಕೇಷನ್ ವಿತ್ ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಈಸ್ education with holistic perspective is HOLISTIC. Holistic perspective is concerned with the development of every student's intellectual, emotional, social, physical, artistic, creative and spiritual potential, and spiritual, SPIRITUAL, spiritual potentials through teaching learning process. ಇದನ್ನ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ನೋಡಿ, ಎಲ್ಲ ಆಸ್ಪೆಕ್ಟು ಇದರಲ್ಲಿದೆ. ಒಂದು ಇಂಟೆಲೆಕ್ಚುಯಲ್ ಆಸ್ಪೆಕ್ಟು, ಎಮೋಷನಲ್ ಆಸ್ಪೆಕ್ಟು. ನೋಡಿ, ಎಜುಕೇಷನ್ ಫಾರ್ ಎಮೋಷನಲ್ ಸ್ಕಿಲ್ಸ್ ಬೇಕು ನಮಗೆ. ಎಮೋಷನಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಸೆಲ್ಫ್. ಎಮೋಷನ್ಸ್ ಪ್ಲೇ ಎ ಮೇಜರ್ ರೋಲ್ ಇನ್ ಅವರ್ ಲೈಫ್. ಅದಕ್ಕೆ ಇನ್ನೊಂದು ಸಹ ಬೇರೆ ನಾನು ಹೇಳ್ತೀನಿ, ಇಟ್ ವಿಲ್ ಟೇಕ್ 1 hour ಟು ಎಕ್ಸ್ಪ್ಲೈನ್. ಆಮೇಲೆ ಸೋಷಿಯಲ್ ಆಗಿರಬೇಕು. ಫಿಸಿಕಲ್ ಅಂದ್ರೆ ಹೆಲ್ತ್ ಆಸ್ಪೆಕ್ಟ್, ಸ್ಪೋರ್ಟ್ಸ್, ಗೇಮ್ಸ್, ಫಿಸಿಕಲ್ ಎಜುಕೇಷನ್ ಆಕ್ಟಿವಿಟೀಸ್, ಅದನ್ನ ಹೇಳ್ತಿರೋದು. ಆರ್ಟಿಸ್ಟಿಕ್, ನೀವು ಈ ಕಲೆ ಅನ್ನೋದನ್ನ ಇಂಪಾರ್ಟೆನ್ಸ್ ಕೊಡಬೇಕು. ಆರ್ಟಿಸ್ಟಿಕ್, ಲಲಿತ ಕಲೆಗಳ ಕಾಲೇಜ್ ಇದೆ ಮೈಸೂರು ಯೂನಿವರ್ಸಿಟಿನಲ್ಲಿ, ಹೋಗ್ತಾನೆ. ಕ್ರಿಯೇಟಿವ್, ಯು ಶುಡ್ ಬಿ ಕ್ರಿಯೇಟಿವ್. ಒಂದು ಪ್ರಶ್ನೆ ಹೇಳ್ತೀನಿ ನಿಮಗೆ, ಪ್ರಶ್ನೆ ಕೇಳ್ತಿದ್ದೀನಿ, ಕ್ಯಾನ್ ಕ್ರಿಯೇಟಿವಿಟಿ ಬಿ ಕಲ್ಟಿವೇಟೆಡ್? ಕ್ಯಾನ್ ಕ್ರಿಯೇಟಿವಿಟಿ ಬಿ ಕಲ್ಟಿವೇಟೆಡ್ ಇನ್ ಚಿಲ್ಡ್ರನ್? ಎಸ್ ಆರ್ ನೋ ಹೇಳಿ. ಯೋಚನೆ ಮಾಡಿ ಮಾತಾಡೋ ಮಗು, ಅರ್ಜೆಂಟ್ ಬೇಡ. ಕ್ಯಾನ್ ಕ್ರಿಯೇಟಿವಿಟಿ ಬಿ created in a child or in students? Yes or no? ಬೇರೆಯವರು ಮಾತಾಡ್ರಿ. The answer is no. Nobody can create creativity in you. There must be some element of creativity by birth. ನಿಮ್ಮಲ್ಲಿ .0.1 ಇದ್ರೂ ಸಹಿತ ಕ್ರಿಯೇಟಿವಿಟಿ, ಅದನ್ನ ಯು ಕ್ಯಾನ್ ಓನ್ಲಿ ನರ್ಚರ್. ಕ್ರಿಯೇಟಿವಿಟಿ ಕ್ಯಾನ್ ನೆವರ್ ಬಿ ಕಲ್ಟಿವೇಟೆಡ್. ಕ್ರಿಯೇಟಿವಿಟಿ ಕ್ಯಾನ್ ಓನ್ಲಿ ಬಿ ನರ್ಚರ್ಡ್, ಪ್ರೊವೈಡೆಡ್ ಇಫ್ ಇಟ್ ಈಸ್ ದೇರ್. ನರ್ಚರ್ಡ್ ಅಂದ್ರೇನು? ಪೋಷಣೆ ಮಾಡೋದು, ಅದಕ್ಕೆ ತಕ್ಕಂತೆ ಆಪರ್ಚುನಿಟೀಸ್ ಕೊಡೋದು. ನಿಮಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದು ಅಂತ ಹೇಳಿದಾಗ ನೀವು ಸುಮಾರು ಪ್ರೋಗ್ರಾಮ್ಗಳು ಟಿ ವಿನಲ್ಲಿ ನೋಡ್ತಿರ್ತೀವಿ, DKD ನೋಡ್ತೀರಿ, ಆಮೇಲಿಂದ ಮಕ್ಕಳ ಕಾರ್ಯಕ್ರಮಗಳನ್ನು ನೋಡ್ತೀರಿ. ಅವ್ರಿಗೆ ಆ ಕ್ರಿಯೇಟಿವಿಟಿ ಅನ್ನೋದು ಅವ್ರಿಗೆ ಅದು ಇದೆ, ಅದರಿಂದನೇ ಅವ್ರಿಗೆ ಗೈಡೆನ್ಸ್ ಕೊಟ್ಟಾಗ ತಕ್ಷಣ ದೇ ವಿಲ್ ಡೂ ಇಟ್ ಬೆಟರ್. ಬಟ್ ಯು ಕ್ಯಾನ್ ಕ್ರಿಯೇಟ್ ಇಂಟೆಲಿಜೆನ್ಸ್.
ತಿಳ್ಕೊಳ್ಳಿ ಇದನ್ನು. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಇದ್ರ ಮೇಲೆ ನಾನು ಒಳ್ಳೊಳ್ಳೆ ಆರ್ಟಿಕಲ್ ಬರೆದು ಐ ಹ್ಯಾವ್ ಡಿಸ್ಕಸ್ಡ್. ಕ್ರಿಯೇಟಿವಿಟಿ ಕೆನಾಟ್ ಬಿ ಕ್ರಿಯೇಟೆಡ್ ಇನ್ ಎನಿ ಇಂಡಿವಿಜುವಲ್. ಆ ಎಲಿಮೆಂಟ್ ಇರಬೇಕು ನಿಮಗೆ ಕ್ರಿಯೇಟಿವಿಟಿ, ಆಗ ಅದನ್ನು ಐ ಕ್ಯಾನ್ ಫರ್ದರ್ ಪೋಷಣೆ ಮಾಡೋದು, ನರ್ಚರಿಂಗ್ ಅಂತದನ್ನು. ಬಟ್ ಇಂಟೆಲಿಜೆನ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್, ಸ್ಕಿಲ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್, ಬಟ್ ನಾಟ್ ಕ್ರಿಯೇಟಿವಿಟಿ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ, ಸುಮ್ಮನೆ ಬುರುಡೆ ಹೊಡಿತಿರ್ತಾರೆ. ಕ್ರಿಯೇಟಿವಿಟಿ ಕ್ಯಾನ್ ಬಿ ಕ್ರಿಯೇಟೆಡ್. ನೋ, ಇಟ್ ಕೆನಾಟ್ ಬಿ. ಅದಕ್ಕೆ ಕೆಲವ್ರಿಗೆ ತಲೆಗೆ ಹತ್ತದೇ ಇಲ್ಲ. ಯಾಕೆ ಹತ್ತಲ್ಲ ಅಂದರೆ ದೇ ಆರ್ ನಾಟ್ ಕ್ರಿಯೇಟಿವ್ ಇನ್ ದಟ್ ಪರ್ಟಿಕ್ಯುಲರ್ ಆ್ಯಂಗಲ್. ದೇ ಮೇ ಬಿ ಗುಡ್ ಇನ್ ಸಮ್ ಅದರ್ ಥಿಂಗ್. ಹಾಗೆ ಬಿಡಿ, ಅದನ್ನು ಹೇಳಿದ್ರೆ ಇನ್ನೂ 1 hour ಆಗುತ್ತೆ. ಟೈಮ್ ಫ್ಯಾಕ್ಟರ್ ಆಗಲ್ಲ, ಇಟ್ಸ್ ಗೆಟಿಂಗ್ ಅಪ್ ಲೇಟ್. ಆಮೇಲೆ ಈ ಒಂದು ಸ್ಕೂಲ್ ಎಜುಕೇಷನ್ ಪ್ಯಾಟ್ರನ್ ಹೊಸದಾಗಿ ನಮ್ಮ NEP 2020 ಹ್ಯಾಸ್ ಗಿವನ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಹೆಡ್ಡಿಂಗ್ ಏನು ಬರೀರಿ ಅಂದರೆ ಸ್ಕೂಲ್ ಎಜುಕೇಷನ್ ಸ್ಟ್ರಕ್ಚರ್ according to NEP 2020. Now I am going to explain to you in a very beautiful way. You must never forget this. ಕನಸಲ್ಲಿ ಬಂದು ಕೇಳಿದ್ರು ನೀವು ಹೇಳಬೇಕು. Number 1, foundational stage. Number 1, foundational stage. ಇದರಲ್ಲಿ ಏನೇನಿರುತ್ತೆ ಅನ್ನೋದನ್ನು ಹೇಳ್ತೀನಿ ಈಗ. ಅದ್ರ ಕೆಳಗೆ ಬರ್ಕೊಳ್ಳಿ, ಒಂದು ಬರೆದ್ಬಿಟ್ಟು ಅದ್ರ ಕೆಳಗೆ ಬರೀರಿ. ಫೌಂಡೇಶನಲ್ ಸ್ಟೇಜಲ್ಲಿ ಏನಿರುತ್ತೆ? 3 years ಆಫ್ ಪ್ರೀ ಪ್ರೈಮರಿ, 3 years ಆಫ್ ಪ್ರೀ ಪ್ರೈಮರಿ, ಬ್ರ್ಯಾಕೆಟಲ್ಲಿ ಏಜ್ 3 to 6 ಅಂತ ಹಾಕೊಳ್ಳಿ. 3 to 6. ಆಮೇಲೆ 2 years of class 1 and 2. 2 years of class 1 and 2. ಇದು ಫೌಂಡೇಶನಲ್ ಸ್ಟೇಜ್. ಫೌಂಡೇಶನಲ್ ಸ್ಟೇಜ್ನಲ್ಲಿ ಪ್ರೀ ಪ್ರೈಮರಿ 3 ರಿಂದ 6 ಅಂದರೆ 3ನೇ ವರ್ಷಕ್ಕೇ ಅದು ಮಕ್ಕಳನ್ನ ನಾವು ಪ್ರೀ KGಗೆ ಸೇರಿಸ್ಕೋಬೋದು. 3, 6. ಈ 3 ರಿಂದ 6 ಏನು ಅಂತ ಹೇಳಿದ್ರೆ ಅಂಗನವಾಡಿಗಾದರೂ ಹೋಗಿರ್ಬೋದು, ಅಥವಾ LKG UKG. LKG ಅಂದ್ರೇನು? ಲೋಯರ್ ಕಿಂಡರ್ಗಾರ್ಟನ್. UKG ಅಂದ್ರೇನು? ಅಪ್ಪರ್ ಕಿಂಡರ್ಗಾರ್ಟನ್. ಯು ಅಂಡರ್ಸ್ಟ್ಯಾಂಡ್? ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಟೈಮ್ ಆಗುತ್ತೆ, ಅದಕ್ಕೆ ಜಸ್ಟ್ ಬ್ರೀಫಾಗಿ ಹೇಳಿದೆ ನಾನು. ಆಮೇಲಿಂದ ಕ್ಲಾಸ್ 1 and ಕ್ಲಾಸ್ 2. ಇದು 5 years ಟೋಟಲ್ನಲ್ಲಿ, ಬ್ರ್ಯಾಕೆಟಲ್ಲಿ 5 ಅಂತ ಹಾಕೊಳ್ಳಿ. ಇದು 5 ವರ್ಷ. 3 ವರ್ಷ ಪ್ರೀ ಪ್ರೈಮರಿ, 2 ವರ್ಷ ಕ್ಲಾಸ್ 1 and ಕ್ಲಾಸ್ 2. ಏನೋ ಡೌಟ್ ಇದೆಯಾ? ಕ್ಲಿಯರ್ ಆಗಿದೆ, ನಾನು ಹೇಳಿರೋದು ಕ್ಲಿಯರ್ ಆಗಿದೆ. ಇದನ್ನು ಫೌಂಡೇಶನಲ್ ಸ್ಟೇಜ್ ಅಂತ ಹೇಳ್ತಾರೆ. ನೋಡಿ, ಹಿಂದೆ ಇರೋ ಪಾಲಿಸಿಗಳಲ್ಲಿ ಈ ಐಡಿಯಾನೇ ಇರಲಿಲ್ಲ. 3 to 6 yearsಗೆ ಯಾವ ಸ್ಕೋಪು ಇರಲಿಲ್ಲ. ಡೈರೆಕ್ಟಾಗಿ ಕ್ಲಾಸ್ 1, ಕ್ಲಾಸ್ 2 ಅಂತಾನೆ ಸ್ಟಾರ್ಟ್ ಮಾಡ್ತಿದ್ವು. ಬಟ್ ಇದು ಒಂದು ಡಿಪಾರ್ಚರ್. ದಟ್ ಈಸ್ ವೈ NP 2020 is far superior. ಅರ್ಥ ಆಯ್ತಾ? ಎರಡನೇದು ಪ್ರಿಪರೇಟರಿ ಸ್ಟೇಜ್. ಒಂದು ಫೌಂಡೇಶನಲ್ ಆಯಿತು, ಎರಡನೇದು ಪ್ರಿಪರೇಟರಿ ಸ್ಟೇಜ್. ಇದು ಕ್ಲಾಸಸ್ 3 to 5. ಇದಕ್ಕೆ ನಾವು ಕ್ಲಾಸಸ್ 3 to 5. ಏಜ್ ಬರ್ಕೊಳ್ಳಿ 8 to 11. ಏಜ್ 8 to 11. ಇದೇ ನಿಮಗೇನು ಅರ್ಥ ಆಗುತ್ತೆ, ಸಿಂಪಲ್. ಇದು ಫೌಂಡೇಶನಲ್ ಸ್ಟೇಜಲ್ಲಿ 8 ವರ್ಷದವರೆಗೂ ಮುಗೀತು. ಎರಡನೇ ಪ್ರಿಪ್ರೇಟರಿ ಸ್ಟೇಜಲ್ಲಿ ಏನಾಗುತ್ತೆ? ಕ್ಲಾಸು 3, 4, 5. ಸೊ ಇದಕ್ಕೆ ನೀವು ಬ್ರ್ಯಾಕೆಟಲ್ಲಿ ಅಲ್ಲಿ 5 ಬರೆದ್ರೆ ಇಲ್ಲಿ 3 ಒಂದು ಬರೀರಿ. 5 + 3 ಆಯಿತು, ಸರಿನಾ? ಆಮೇಲೆ 3ನೇ ಸ್ಟೇಜು ಮಿಡಲ್ ಸ್ಟೇಜ್. 3ನೇ ಸ್ಟೇಜು ಮಿಡಲ್ ಸ್ಟೇಜ್. ಇಲ್ಲಿ ಕ್ಲಾಸಸ್ 6 to 8, 6 ರಿಂದ 8. ಏಜ್ ಏನು? 11 to 14. ಏಜು 11 to 14. ಇದೂ 3. ಮೊದಲನೇದು 5, ಎರಡನೇದು 3, ಮೂರನೇದು 3. ಅರ್ಥ ಆಯ್ತಪ್ಪ? ನಾಲ್ಕನೇದು, ಇದು ಲಾಸ್ಟ್ ಸ್ಟೇಜ್. ದಿಸ್ ಇಸ್ ಕಾಲ್ಡ್ ಸೆಕೆಂಡರಿ ಸ್ಟೇಜ್.
ಈ ಒಂದು NEP ಹೊಸ 2020ನಲ್ಲಿ ಹೈಯರ್ ಎಜುಕೇಷನ್, ಹೈಯರ್ ಸೆಕೆಂಡ್ರಿ ಎಜುಕೇಷನ್ ಅದೆಲ್ಲ ಯಾವುದೂ ಇಲ್ಲ, ಎಲ್ಲ ಸೇರಿ ಸೆಕೆಂಡ್ರಿ ಸ್ಟೇಜ್ ಅಷ್ಟೇ. ಅದರಲ್ಲಿ ಕ್ಲಾಸಸ್ 9 to 12, ಕ್ಲಾಸಸ್ 9 to 12, ಏಜಸ್ಸು 14 to 18, 18 ವರ್ಷದವರೆಗೆ. ದಿಸ್ ಇಸ್ ಕಾಲ್ಡ್ ಸ್ಕೂಲ್ ಎಜುಕೇಷನ್. ಅರ್ಥ ಆಯ್ತಾ? ಸಿಂಪಲ್ ಆಗಿದೆ, ಡೌಟ್ ಇದ್ದರೆ ಕೇಳಿ. ಸ್ಕೂಲ್ ಎಜುಕೇಷನ್ ಇದು 4 years ಅಂತ ಕೊಡಿ. ಅವಾಗ ಏನಾಗುತ್ತೆ, ಎಂಥ ಸ್ಟೇಜ್ ಇದು? 5 + 3 + 3 + 4 ಟೋಟಲ್ 15 years. ಅರ್ಥ ಆಯ್ತಾ ಮಕ್ಕಳ? ಸೇ ಯಸ್. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸ್ಕೂಲ್ ಪ್ಯಾಟ್ರನ್ ಗಿವನ್ ಬೈ NEP 2020. ಆಮೇಲೆ ಏನೇನು ಬದಲಾವಣೆಗಳು ತರಬೇಕು ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ. ಈಗ ಇಡೀ ದೇಶದಲ್ಲಿ ಮೊದಲನೆಯದಾಗಿ ಈ NEP 2020ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾರು? ಕರ್ನಾಟಕ ಸ್ಟೇಟ್. ಇದೆಲ್ಲ ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ, ಯು ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ಗೆಟ್ ಇಟ್. ನಾನು ಐ ಹ್ಯಾವ್ ಡನ್ ಇಟ್, ಬಿಕಾಸ್ ನಾನು ಸ್ವಲ್ಪ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಅದಕ್ಕೆ ಡೌನ್ಲೋಡ್ ಮಾಡಿದ್ದೀನಿ. ದಿಸ್ ಹ್ಯಾಸ್ ಬಿನ್ ಡನ್ ಇನ್ ಎ ಬ್ಯೂಟಿಫುಲ್ ವೇ. ಕರ್ನಾಟಕ ಸ್ಟೇಟಲ್ಲಿ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್. ಹಾಗಂದ್ರೆ ಏನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಇಲ್ಲಿ ತುಂಬ ಚೆನ್ನಾಗಿದೆ ಇದು. NEP ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಿದ್ದಾನೆ. ಒಂದು ನಿಮಿಷ. NEP ಬ್ಯಾಕ್ಗ್ರೌಂಡ್. NEP ಬ್ಯಾಕ್ಗ್ರೌಂಡ್ನಲ್ಲಿ ಏನೇನಿದೆ ಡೀಟೇಲ್ಸ್ ಕೊಟ್ಟಿದ್ದೀನಿ, ನಿಮ್ಗೆ ಆಗಲೇ ಹೇಳಿದ್ದೀನಿ. ಈ ಕಸ್ತೂರಿ ರಂಗನ್ ಕಮಿಟಿಯವರು ಇದು ಮಾಡಿದ್ದು 34 ವರ್ಷ ಆದಮೇಲೆ ಇದು ಬಂದಿರೋದು. ಆಮೇಲೆ ಈ NEP 22ನ ಹೆಚ್ಚು ಕಡಿಮೆ ಒಂದು 22 ಲ್ಯಾಂಗ್ವೇಜಸ್ಗಳಲ್ಲಿ ಮಾಡಿದ್ದಾರೆ. NEP ಡಾಕ್ಯುಮೆಂಟ್ನ 22 ಲ್ಯಾಂಗ್ವೇಜಲ್ಲಿ. ತುಂಬ ಲಾರ್ಜೆಸ್ಟ್ ಕನ್ಸಲ್ಟೇಷನ್ ಪ್ರೋಸೆಸ್ ಆದಮೇಲೆ ಇದನ್ನು ಮಾಡಿರೋದು. ಆಮೇಲೆ ವಿಷನ್ ಏನಿದೆ ಅಂತ ತೋರಿಸಿದ್ದಾರೆ. ಇದರಲ್ಲಿ ನಿಮಗೆಲ್ಲನೂ ಹೇಳ್ತಾ ಕೂತ್ಕೊಳ್ಳೋಕೆ ತುಂಬ ಟೈಮ್ ಆಗುತ್ತೆ, ಬಟ್ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದರಲ್ಲಿ ಏನೇನು ವಿಷನ್ ಇದೆ ನಿಮ್ಗೆ ಆಗಲೇ ಹೇಳಿದ್ದೀನಿ. ಟು ಮೇಕ್ ಇಂಡಿಯಾ ಎ ಗ್ಲೋಬಲ್ ನಾಲೆಡ್ಜ್ ಸೂಪರ್ ಪವರ್ ಅಂತ. ವಿಶ್ವಗುರು ಆಗಬೇಕು ಇಂಡಿಯಾ. ಹಾಗೇ ಆಗುತ್ತೆ. ಇಂಡಿಯಾ ಇಸ್ ನೋನ್ ಫಾರ್ ಕ್ವಾಲಿಟಿ ರೈಟ್ ಫ್ರಮ್ 4th 5th century. ನಿಮ್ಗೆ ಹೇಳಿದ್ದೀನಿ ಅದನ್ನು. ನಲಂದ, ತಕ್ಷಿಲಾ, ವಾರಣಾಸಿ ಇವೆಲ್ಲ ವರ್ಲ್ಡ್ ಫೇಮಸ್ ಯೂನಿವರ್ಸಿಟೀಸ್ ಇನ್ ದೋಸ್ ಡೇಸ್. ಆಮೇಲೆ NP ಆಬ್ಜೆಕ್ಟಿವ್ಸ್, ಇದು ನೆಕ್ಸ್ಟ್. NP ಆಬ್ಜೆಕ್ಟಿವ್ಸ್ ಏನು ಉದ್ದೇಶಗಳು ಇದೆಲ್ಲ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಈಗ ಒಂದೊಂದೂ ನಾನು ಹೇಳ್ತಾ ಕೂತ್ಕೊಂಡ್ರೆ ಇಟ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್, ಬಟ್ ಬ್ರೀಫಾಗಿ ಹೇಳ್ಬಿಡ್ತೀನಿ ಇದನ್ನು. ಈ ಆಬ್ಜೆಕ್ಟಿವ್ಸ್ನಲ್ಲಿ NP ಆಬ್ಜೆಕ್ಟಿವ್ಸ್ ಏನು ಹೇಳ್ತಾರೆ? ಎಜುಕೇಷನ್ ಮಸ್ಟ್ ಬಿಲ್ಡ್ ಕ್ಯಾರೆಕ್ಟರ್, ಎನೇಬಲ್ ಲರ್ನರ್ಸ್ ಟು ಬಿ ಎಥಿಕಲ್ ಅಂದರೆ ಕೋಡ್ ಆಫ್ ಕಂಡಕ್ಟ್ ಹೇಳಿದ್ದೀನಲ್ಲ, ಹೇಗೆ ಬಿಹೇವ್ ಮಾಡಬೇಕು ಅಂತ. ರ್ಯಾಷನಲ್ ಅಂದ್ರೇನು? ಏನು ರ್ಯಾಷನಲ್ ಅಂದರೆ? ಯಾವುದನ್ನು ಬ್ಲೈಂಡಾಗಿ ಒಪ್ಕೋಬೇಡಿ. ಪುಟ್ ಎವ್ರಿಥಿಂಗ್ ಇಂಟು ಎಕ್ಸ್ಪೆರಿಮೆಂಟ್ ಅಂತ. ರ್ಯಾಷನಾಲಿಟಿ, ರ್ಯಾಷನಲ್. ಫೇಮಸ್ ರ್ಯಾಷನಲಿಸ್ಟ್ ಯಾರು ಇಂಡಿಯಾದಲ್ಲಿ? ಫೇಮಸ್ ರ್ಯಾಷನಲಿಸ್ಟ್
I had an interaction with that gentleman. He is no more now. He was the former Vice Chancellor of Bangalore University, ನರಸಿಂಹಯ್ಯ. ಆಮೇಲೆ ಇನ್ನೊಬ್ಬರು, ಅಫ್ಕೋರ್ಸ್ ಇನ್ನೊಬ್ಬರು ನಾನೇನು ಪರಿಚಯ ಇಲ್ಲ, ಕೇಳಿರೋದು ಹೆಸರಷ್ಟೇ, ಕೂರ್ ಅಂತ. ಹಿ ಈಸ್ ಫ್ರಮ್ ಶ್ರೀಲಂಕಾ. ದೇರ್ ಆರ್ ಮೆನಿ ರ್ಯಾಷನಲಿಸ್ಟ್. 2 ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ ನಾನು. ಐ ವರ್ಕ್ಡ್ ವಿತ್ ಹಿಮ್. ನನ್ನ ಅವರು ವಾಸ ಮಾಡೋ ಸ್ಥಳಕ್ಕೂ ಕರ್ಕೊಂಡು ಹೋಗಿದ್ರು. ದ ಗ್ರೇಟ್ ಪರ್ಸನ್. ರೈಟ್. ಆಮೇಲೆ ಒಂದು ರ್ಯಾಷನಲ್, ಇನ್ನೊಂದು ಎಥಿಕಲ್, ದೆನ್ ಕಂಪ್ಯಾಷನೇಟ್ ಆ್ಯಂಡ್ ಕೇರಿಂಗ್. ಎಜುಕೇಷನ್ ಮಸ್ಟ್ ಕೇರ್ ಫಾರ್ ಎವ್ರಿ ಒನ್. ಹೌದ್ ತಾನೆ? ಕೇರ್ ಅಂದ್ರೇನು? ಕನ್ಸರ್ನ್ ಅಂತ. ಹೌದ್ ತಾನೆ? ಆಸ್ ಪೇರೆಂಟ್ಸ್ ಐ ಮಸ್ಟ್ ಹ್ಯಾವ್ ಕನ್ಸರ್ನ್ ಫಾರ್ ಮೈ ಚಿಲ್ಡ್ರನ್. ಆಸ್ ಟೀಚರ್ ಐ ಮಸ್ಟ್ ಹ್ಯಾವ್ ಕನ್ಸರ್ನ್ ಫಾರ್ ಯು ಆಲ್. ದಟ್ ಇಸ್ ವೈ ಐ ಲೈಕ್ ಆಲ್ ಆಫ್ ಯು. ಆಲ್ ಸಡನ್ ಏನೇ ನಿಮ್ದು ಡಿಫ್ರೆನ್ಸಸ್ ಇದ್ರೂ ಯು ಆರ್ ಆಲ್ ಅವರ್ ಸ್ಟೂಡೆಂಟ್ಸ್. ಕೇರಿಂಗ್, ಐ ಮಸ್ಟ್ ಕೇರ್ ಫಾರ್ ಎವ್ರಿ ಒನ್, ನಾಟ್ ಒಬ್ಬರು ಇಬ್ಬರು ಅಂತಲ್ಲ. ಆಮೇಲೆ ಇದನ್ನಾಗಲೇ ಹೇಳಿದ್ದೀನಿ, ಹೈಯೆಸ್ಟ್ ಕ್ವಾಲಿಟಿ, ಈಕ್ವಾಲಿಟಿ, ಇಂಟಿಗ್ರಿಟಿ ಇದೆಲ್ಲ ನಾವು ನಮ್ಮ ಎಜುಕೇಷನ್ನಲ್ಲಿ ತಗೊಂಡು ಬಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ. ಇದರೊಳಗಡೆ NP ಆಬ್ಜೆಕ್ಟಿವ್ಸ್ ಇವೆಲ್ಲ ಇದೆ. ಇದನ್ನು ಇಂಪ್ಲಿಮೆಂಟೇಷನ್ ಹೇಳ್ತೀನಿ ನೋಡಿ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಸ್ಟಾರ್ಟ್ ಇಂಪ್ಲಿಮೆಂಟೇಷನ್ ಆಫ್ NEP ಫ್ರಮ್ ದ ಅಕಾಡೆಮಿಕ್ ಇಯರ್ 2001. ಅದರಲ್ಲಿ ಏನು ಮಾಡಿದ್ರು ಅಂದರೆ ಒಂದು GO ತಂದರು. GO ಅಂದ್ರೇನು? ಗೌರ್ಮೆಂಟ್ ಆರ್ಡರ್. ಇಂಪ್ಲಿಮೆಂಟೇಷನ್ GO ಇಶ್ಯೂಡ್ ಆನ್ 7th August 2021, 2021ರಲ್ಲಿ. ಆಮೇಲಿಂದ ಫ್ಯಾಕಲ್ಟಿ ವಿತ್ ಮಾಡೆಲ್ program structures was also formulated. Subject committees were formed. Curriculum design ಮಾಡೋದಕ್ಕೂ ಒಂದು ಕಮಿಟಿ ಮಾಡಿದ್ರು. And admissions to start from 23rd August 2021. ಅಕ್ಟೋಬರಲ್ಲಿ ಇದನ್ನು 2021ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. NEP 2020ನ ಕರ್ನಾಟಕದಲ್ಲಿ ಅಕ್ಟೋಬರ್ 2021ಇಂದ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೇನು ಅಕ್ಟೋಬರ್ ಬರುತ್ತಲ್ಲ ಅದಕ್ಕೆ 1 ವರ್ಷ ಆಗುತ್ತೆ. ಗೊತ್ತಾಯ್ತಾ? October 1st 2021 ಅದನ್ನು ಗ್ಯಾಪ್ ಇಟ್ಕೊಳ್ಳಿ. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ ಟು ಇಂಪ್ಲಿಮೆಂಟ್ NEP 2020 ಫ್ರಮ್ 1st October 2021. ಇದು ಗ್ಯಾಪ್ ಇಟ್ಕೊಳ್ಳಿ. ಆಯಿತಾ? ಇದರದ್ದೆಲ್ಲ ಯುನೀಕ್ ಫೀಚರ್ಸ್ ಏನಿದೆ ಅದೆಲ್ಲ ಇದೆ. ಆ ಡೀಟೇಲ್ಸ್ ಎಲ್ಲ ಒಂದೊಂದಾಗಿ ತೋರಿಸ್ತಾ ಕೂತ್ಕೊಂಡ್ಬಿಟ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಆಯಿತು. ಈಗ ಹೈಯರ್ ಎಜುಕೇಷನ್ನಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತಂದಿದ್ದಾರೆ ನಿಮಗೆ ಬ್ರೀಫಾಗಿ ಹೇಳಬೇಕು ಅಂದರೆ, ಒಟ್ಟು ಸ್ಕೂಲ್ ಸ್ಟೇಜ್ ಎಷ್ಟು ವಯಸ್ಸು? 3ನೇ ವರ್ಷದಿಂದ 18ನೇ ವರ್ಷದವರೆಗೆ ಸ್ಕೂಲು. 18 ಆದಮೇಲೆ ಯು ವಿಲ್ ಗೋಯಿಂಗ್ ಟು ಜಾಯಿನ್ ಡಿಗ್ರಿ ಲೆವೆಲ್. ಗೊತ್ತಾಯ್ತಾ? ಇಲ್ಲಿ ಮಕ್ಕಳ ನಿಮಗೆ ಇಂಪಾರ್ಟೆಂಟ್ ಏನು ಅಂತಂದರೆ 4 years ಡಿಗ್ರಿ ಮಾಡ್ತಾ ಇದ್ದಾರೆ. 4 ವರ್ಷದ ಡಿಗ್ರಿ ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ಸುಮಾರು ಸ್ಟೇಟ್ಗಳಲ್ಲೂ ಮಾಡಿದ್ದಾರೆ. ಮುಂಚೆ ಹೇಗಿತ್ತು ಅಂತಂದರೆ, ನೀವು ಡಿಗ್ರಿಗೆ ಸೇರ್ಕೋತೀರಿ, ಏನೋ ಕಾರಣಾಂತರದಿಂದ ಏನೇನೋ ಕಾರಣ ಇರುತ್ತೆ, ಫೈನಾನ್ಷಿಯಲ್ ಇರ್ಬೋದು, ಸೋಷಿಯಲ್ ಪ್ರಾಬ್ಲಮ್ ಇರ್ಬೋದು, ಮನೆ ಒಳಗಡೆ ಏನೋ ಗಲಾಟೆಗಳಾಗಿರ್ಬೋದು, ಬಿಟ್ಬಿಟ್ರೆ ನೀವು ಸುಮ್ಮನೆ ವೇಸ್ಟ್, ಏನು ಪ್ರಯೋಜನ ಇಲ್ಲ, 1 ವರ್ಷ ಹೋಯಿತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಈಗ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದು ಹಾಗಲ್ಲ. ಇದು ಬಹಳ ಬ್ಯೂಟಿಫುಲ್ ಆಗಿದೆ. ನಿಮಗೆ ಇದನ್ನು ಹೇಳ್ತೀನಿ. ಈಗ ನೀವು ಫಸ್ಟ್ ಇಯರ್ಗೆ ಸೇರ್ಕೋತೀರಿ, ಏನೋ ಕಾರಣಾಂತರದಿಂದ ಬಿಟ್ಟಾಗ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಅನುಕೂಲ ಆಗುತ್ತೆ ನಿಮಗೆ ಯಾವುದಾರ ಜಾಬ್ಗೆ. ನಾನು ಫಸ್ಟ್ ಇಯರ್ ಮುಗಿಸಿ ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ ಅಂತ. ಅದಾದಮೇಲೆ 2 ವರ್ಷ ಕಂಟಿನ್ಯೂ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಉದಾಹರಣೆ, ಇನ್ನೊಬ್ಬ 2 ವರ್ಷ ಮಾಡ್ತಾನೆ, ಬಿಟ್ಬಿಡ್ತಾನೆ, ಏನೋ ಕಾರಣಾಂತರದಿಂದ ಬಿಡ್ತಾನೆ, ಅವ್ರಿಗೆ ಡಿಪ್ಲೊಮಾ ಕೊಡ್ತಾರೆ. 1 ವರ್ಷ
ಡಿಗ್ರಿನ ಮುಗಿಸಿ ಬಿಟ್ಬಿಟ್ರೆ ಸರ್ಟಿಫಿಕೇಟ್, 2 ವರ್ಷ ಮುಗಿಸಿ ಬಿಟ್ಬಿಟ್ರೆ ನಿಮ್ಮ ಬಿಡಿಯಿಂದ ನಾನು ಹೇಳ್ತಿಲ್ಲ, ಯಾವುದೋ ಎಮರ್ಜೆನ್ಸಿಗೆ ನೀವು ಬಿಟ್ಟರೆ ನಿಮಗೆ ಡಿಪ್ಲೊಮಾ ಕೊಡ್ತಾರೆ. 3 ವರ್ಷ ಕಂಪ್ಲೀಟ್ ಮಾಡಿಬಿಟ್ರೆ ಡಿಗ್ರಿ ಕೊಡ್ತಾರೆ. 4 ವರ್ಷ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಆನರ್ಸ್ ಡಿಗ್ರಿ ಕೊಡ್ತಾರೆ. BA ಆನರ್ಸ್, BSc ಆನರ್ಸ್, BCom ಆನರ್ಸ್ ಅಂತ ಕೊಡ್ತಾರೆ. ಆಮೇಲೆ 1 ಇಯರ್ ಆಫ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಷ್ಟೇ, 1 ಇಯರ್ ಆಫ್ PG. ಇದನ್ನು ಇವಾಗ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹತ್ತಿದ್ದಾರೆ. ಆಮೇಲೆ ನಮ್ಮ ಹೈಯರ್ ಎಜುಕೇಷನ್ ಪ್ರಕಾರ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ವಿ ವಾಂಟ್, ಈ NEP 2020 ಏನು ಹೇಳುತ್ತೆ ಅಂದರೆ, ವಿ ವಾಂಟ್ ಟು ಇಂಪ್ರೂವ್ ದಿ ಅಡ್ಮಿಷನ್. ಬಹಳ ಅಡ್ಮಿಷನ್ನೇ ಇವಾಗ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಅದನ್ನು ಒಂಚೂರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂಚೂರು ಬ್ರೀಫಾಗಿ ಹೇಳ್ತೀನಿ ನಿಮಗೆ. ಬೈ 2030 we want to improve the higher education gross enrollment ratio ಅಂತ ಅದಕ್ಕೆ ಹೆಸರು. ಏನು ಹೇಳಿ? ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. ಇದೆ ಬಹಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಈಗೇನಾಗಿದೆ ಅಂತಂದರೆ, ಕಮ್ಮಿ ಅಡ್ಮಿಷನ್ ಆಗ್ತಾ ಇದೆ ಹೈಯರ್ ಎಜುಕೇಷನ್ಗೆ. ಸ್ವಲ್ಪ ಎನ್ಕರೇಜ್ ಮಾಡಿ ಇದರಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಕೊಟ್ಟಾಗ ಇದು ಮೇಜರ್ ರಿಫಾರ್ಮ್ ಇದು. ಆ್ಯಕ್ಚುಲಿ ಅದನ್ನು ಮಾಡ್ಬೋದು ಅನ್ನೋ ದೃಷ್ಟಿನಲ್ಲಿ ಇದು ತುಂಬ ಟೈಮ್ ತೊಗೊಳತ್ತಿದ್ದೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇನ್ನೂ ನಂಗೆ 1 hour ಬೇಕಾಗುತ್ತೆ. ಬ್ರೀಫಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. NEP 2020 aims to increase GER. ಏನು GER ಅಂದರೆ ಗ್ರಾಸ್ ಎನ್ರೋಲ್ಮೆಂಟ್, ಗ್ರಾಸ್ ಅಂದರೆ ಟೋಟಲ್ ಅಂತ, ಎನ್ರೋಲ್ಮೆಂಟ್ ರೇಷಿಯೋ ಇನ್ ಹೈಯರ್ ಎಜುಕೇಷನ್, ಆಮೇಲೆ ಇನ್ಕ್ಲೂಡಿಂಗ್ ವೊಕೇಶನಲ್ ಎಜುಕೇಷನ್. ಈಗ ಏನಿದೆ ಅಟ್ ಪ್ರೆಸೆಂಟ್ 26.3 ಇದೆ ಅಕಾರ್ಡಿಂಗ್ ಟು 2018. 2018 ಪ್ರಕಾರ ಅಡ್ಮಿಷನ್ ಆಗ್ತಿರೋದು ಬರೀ 26%. ಇದನ್ನು 50% ಮಾಡಬೇಕು ಬೈ 2035. ಒಂದು ಲೈನ್ ಬರೀರಿ. NEP 2020 aims to increase the enrollment ratio, ಬ್ರಾಕೆಟ್ ಅಲ್ಲಿ GER ಅಂತ ಹಾಕೊಳ್ಳಿ. ಎನ್ರೋಲ್ಮೆಂಟ್ ರೇಷಿಯೋ GER ಇನ್ ಹೈಯರ್ ಎಜುಕೇಷನ್, including vocational education, including VE, vocational education, from 26.3% ಬ್ರಾಕೆಟ್ ಅಲ್ಲಿ 2018 ಅಂತ ಹಾಕಿ. ಅದರ ಪ್ರಕಾರ ಅದು ಒಂಥರ ಬೆಂಚ್ ಮಾರ್ಕ್ ಥರ ಇರೋದು ಅಂತ. 26.3% ಬ್ರಾಕೆಟ್ ಅಲ್ಲಿ 2018 to 50% by 2035. ಅರ್ಥ ಆಯ್ತಾ ನಿಮಗೆ? ಅಡ್ಮಿಷನ್ನು ಜಾಸ್ತಿ ಆಗಬೇಕು ಅಂತ. ಈಗ ಇನ್ನೊಂದು ಪ್ರಶ್ನೆ ನಾರ್ಮಲಿ ಕೇಳ್ತಾರೆ, ಹೂ ವಾಸ್ ದಿ ಚೇರ್ಮನ್ ಆಫ್ NEP 2020? ಅದಕ್ಕೇನು ಬರೀಬೇಕು? ಫಾರ್ಮರ್ ಇಸ್ರೋ ಸೈಂಟಿಸ್ಟ್ ಅಥವಾ ಡೈರೆಕ್ಟರ್ ಕಸ್ತೂರಿ ರಂಗನ್ ವಾಸ್ ದಿ ಚೇರ್ಮನ್. ಈಗ ಅರ್ಥ ಆಯ್ತಾ ಕಸ್ತೂರಿ ರಂಗನ್ ಯಾರು ಅಂತ? ಇಸ್ರೋ ಚೇರ್ಮನ್ ಆಗಿದ್ರು ಅವರು. ನೆಕ್ಸ್ಟ್ ಹೆಡಿಂಗ್ ಬರೀ ಮೋಟೋ ಆಫ್ NEP 2020. ಮೋಟೋ ಆಫ್ NEP 2020 ಏನಿದ್ರದ್ದು ಮೋಟೋ? ಇದೆಲ್ಲ ನಾನು ಕಷ್ಟಪಟ್ಟು ಎಲ್ಲ ಸೆಲೆಕ್ಟ್ ಮಾಡಿ ಓದಿ ಮಾಡಿ ತಂದಿರೋದು. ಇದಕ್ಕೆ ಮೋಟೋ ಆಫ್ NEP, MOTTO, ಮೋಟೋ ಆಫ್ NEP 2020 ಇದು ಏನು ಅಂತಂದರೆ, E to the power of 3. E to the power of 3 ಅಂದ್ರೇನು? ಎಜುಕೇಟ್. ಫಸ್ಟ್ ಏನು ಹೇಳಿ?
ಎಜುಕೇಟ್, ಆಮೇಲೆ ಎನ್ಕರೇಜ್, COURAG, ಎನ್ಕರೇಜ್, and enlighten, ENLIGHTEN, ಅಥವಾ 3 E's ಅಂತಲೂ ಹೇಳ್ಕೊಬೋದು ಬೇಕಾರೆ. 3 E's ಅಂತಲೂ ಹೇಳ್ಬೋದು, e to the power n ಬೇಡ. ಇದನ್ನು ನೀವು 3 E's ಮೋಟೋ ಆಫ್ NEP 2020 ಅಂತ ಕೇಳಿದ್ರೆ ನೀವು ಯಾವ ಬುಕ್ ಹುಡುಕೋದು ಸಿಗಲ್ಲ. ಐ ಹ್ಯಾವ್ ಕಲೆಕ್ಟೆಡ್ ವಿತ್ ಮಚ್ ಡಿಫಿಕಲ್ಟಿ. ವಾಟ್ ಇಸ್ ದ ಮೋಟೋ ಆಫ್ NEP 2020 ಹೇಳಿ? 3 E. ನಂಬರ್ 1, ಎಸ್, ಎಜುಕೇಷನ್ ಅಲ್ರಿ, ಎಜುಕೇಟ್. ಅಲ್ಲಿ ಬರ್ದಿರೋದೇನು ನೀವು ಏನೇನು ಹೇಳ್ತಿದ್ದೀರಲ್ಲ, ಎಜುಕೇಟ್, ಆಮೇಲೆ ಎನ್ಕರೇಜ್, ಎನ್ಲೈಟನ್. ಇದು 3 E's. ಗ್ಯಾಪ್ ಕಟ್ಕೊಳ್ಳಿ. ಈಗ ಇನ್ನೊಂದು ವಿಷಯ ತಿಳ್ಕೋಬೇಕು. ಹೂ ಇಸ್ ದಿ ಕರೆಂಟ್ HRD ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಇಂಡಿಯಾ? ಯಾರು? ಈಗಿನ ಹಾಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಎಜುಕೇಷನ್ ಮಿನಿಸ್ಟರ್ ಯಾರು? ಧರ್ಮೇಂದ್ರ ಪ್ರಧಾನ್. ಬರ್ಕಳೆ, ಧರ್ಮೇಂದ್ರ ಪ್ರಧಾನ್. He is the Honorable Union Education Minister. ಅದಕ್ಕೂ ಮುಂಚೆ ಯಾರಿದ್ರು? ಅಪ್ ಟು 2021 7th July, ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಈಗ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಸೇಲಿಯಂಟ್ ಫೀಚರ್ಸ್ ಆಫ್ NEP 2020 ಬರ್ಕೊಳ್ಳಿ. ಇದು ತುಂಬ ಕಷ್ಟಪಟ್ಟು ಕಲೆಕ್ಟ್ ಮಾಡಿದ್ದೀನಿ ನಿಮಗೋಸ್ಕರ. ನಿಮ್ಮ ಕಂಡ್ರೆ ನಂಗೆ ತುಂಬ ಇಷ್ಟ ಅಂತ. ಥ್ಯಾಂಕ್ಸ್ ಅಂತ ಹೇಳ್ರಿ. ಅದನ್ನು ಹೇಳೋಕ್ಕೂ ನಮ್ಮ ಕೈಲಿ ಹೇಳ್ಸ್ಕೋಬೇಕಾ? 7 ಸೇಲಿಯಂಟ್ ಫೀಚರ್ಸ್ ಆಫ್ NEP 2020. ಹೇಳ ಅಂಥದ್ದು ಇನ್ನೂ ನನಗೆ 4 hours ಬೇಕಿದೆ ಹೇಳೋಕ್ಕೆ, ಎಲ್ಲದನ್ನು ಟೈಮ್ ಇಲ್ಲ. ಇಂಪಾರ್ಟೆಂಟ್ಸ್ ಎಲ್ಲ ತಿಳಿಸಿದ್ದೀನಿ ನಿಮಗೆ. ಎಜುಕೇಷನ್ ಪಾಲಿಸಿ ಅಂದ್ರೇನು, ಯಾತಕ್ಕೆ ಎಜುಕೇಷನ್ ಪಾಲಿಸಿ ಬೇಕು, ಅವೆಲ್ಲ ಸೇಲಿಯಂಟ್ ಫೀಚರ್ಸ್ ಹೇಳ್ಬಿಟ್ಟು ಒಂದೊಂದಾಗಿ ಬರ್ಕೊಳ್ಳಿ. ಮೊದಲನೇದು ಸೆಲ್ಫ್ ರಿಲಯಂಟ್ ಇಂಡಿಯಾ. ಸೆಲ್ಫ್ ರಿಲಯಂಟ್ ಇಂಡಿಯಾ ಹಾಗಂದ್ರೇನು? ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಸೆಲ್ಫ್ ರಿಲಯನ್ಸ್, ಯು ಹ್ಯಾವ್ ಟು ರಿಲೈ ಆನ್ ಯುವರ್ ಸೆಲ್ಫ್. ಹೌದು ತಾನೆ? ವೆರಿ ಗುಡ್, ಗುಡ್ ಆನ್ಸರ್, ಗುಡ್. ಹಂಗಿರ್ಬೇಕು ಉತ್ತರ. ಅಂತ ಮಗುವನ್ನು ನೋಡಿ ಹೆಂಗೆ ಕೊಡ್ತದ್ದು, ಹೊಡೆದ್ರೆ ಚಪ್ಪಾಳೆ ಅವಳಿಗೆ. ಸೆಲ್ಫ್ ರಿಲಯಂಟ್ ಇಂಡಿಯಾ. ನಮ್ಮ ದೇಶ ನಾವು ಕಾಪಾಡ್ಕೋಬೇಕು, ಬೇರೆಯವರು ಬಂದು ನಮಗೇನು ಗೈಡೆನ್ಸ್ ಕೊಡೋದು ಬೇಕಾಗಿಲ್ಲ. ದಟ್ ವೇ ದಿಸ್ ಪ್ರೆಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಡೂಯಿಂಗ್ ಎ ವಂಡರ್ಫುಲ್ ವರ್ಕ್. ಎರಡನೇದು, ಸೆಕೆಂಡ್ ಪಾಯಿಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸಸ್ಟೈನಬಲ್, SUSTAINABLE, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸಸ್ಟೈನಬಿಲಿಟಿ ಅಂದ್ರೇನು? ಕಂಟಿನ್ಯೂಯೇಷನ್ ಅಂತ. ನಮ್ಮ ಎಜುಕೇಷನ್ ಸಿಸ್ಟಮ್ ಸಸ್ಟೈನಬಲ್ ಅಪ್ಪ, ಕಂಟಿನ್ಯೂಸ್ ಆಗಿ ಇಟ್ ಹೆಲ್ಪ್ಸ್ ಅಂತ. ಅದನ್ನು ಸಸ್ಟೈನಬಿಲಿಟಿ ಅಂತ ಹೇಳ್ತಾರೆ. ತಿಳ್ಕೊಳ್ಳಿ, ಪ್ರತಿಯೊಂದು ಅರ್ಥನೂ ತಿಳ್ಕೋಬೇಕು. ಮೂರನೇದು, ಎಜುಕೇಷನ್ ಆಸ್ ಎಕಾನಮಿ ಬೂಸ್ಟರ್. ಇದು ಅನದರ್ ಸೇಲಿಯಂಟ್ ಫೀಚರ್. ಎಜುಕೇಷನ್ ಆಸ್ ಇಕಾನಮಿ ಬೂಸ್ಟರ್. ನೋಡಿ, ಸುಮ್ಮನೆ ನಾಲೆಡ್ಜ್ ಫಾರ್ ದಿ ಸೇಕ್ ಆಫ್ ನಾಲೆಡ್ಜ್ ಈಸ್ ನಾಟ್ ರಿಯಲಿ ನಾಲೆಡ್ಜ್. ಅದರಿಂದ ನಿಮ್ಗೆ ಅನುಕೂಲ ಆಗಬೇಕು. ನೀವು ಎಜುಕೇಷನ್ ತಗೊಂಡ್ರೆ ಅದರಿಂದ ನಿಮಗೆ ಅನುಕೂಲ ಆಗಬೇಕು, ಜಾಬ್ ಸಿಗಬೇಕು. ಹಿಂದೆ ಡಿಗ್ರಿ ಫಾರ್ ದಿ ಸೇಕ್ ಆಫ್ ಡಿಗ್ರಿ ಏನು ಅರ್ಥವೇ ಇಲ್ಲ. ಅದಕ್ಕೆ ಡಿಗ್ರಿಯಿಂದ ನಿಮ್ಗೆ ಅನುಕೂಲ ಆಗಬೇಕು ತಾನೆ. ಅದನ್ನೇ ಇದನ್ನು ಹೇಳ್ತಿರೋದು. ನಿಮಗೆ ಈ ಒಂದು NEP 2020 ಏನಾಗುತ್ತೆ, ಜಾಬ್ ಸಿಕ್ಕಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಬೂಸ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು ಎಜುಕೇಷನ್ ಆಸ್ ಎಕಾನಮಿ ಬೂಸ್ಟರ್. ಎಂಥ ಒಳ್ಳೆ ಸೇಲಿಯಂಟ್ ಫೀಚರ್. ಫೀಚರ್ ಅಂದ್ರೇನು? ಲಕ್ಷಣ ಅಂತ.
ನಮ್ಮ NEP 2020 ಲಕ್ಷಣ ಇದು. ನೆಕ್ಸ್ಟ್, ಇದನ್ನು ಇನ್ನೂ ಎಕ್ಸ್ಪ್ಲೈನ್ ಮಾಡ್ಬೋದು 1 hour, ಬಟ್ ನಂಗೆ ಟೈಮ್ ಸಾಕಾಗಲ್ಲ. ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್. 4ನೇದು ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್ ಅಂದ್ರೇನು? ನಮ್ಮ ಭಾರತ, ನಮ್ಮ ಹಿಂದೂಸ್ತಾನ ಯಾರಿಗೂ ಕಮ್ಮಿ ಇಲ್ಲ ರೀ. ನಾವು ವಿ ಆರ್ ಈಕ್ವಲೆಂಟ್ ಟು ದ ವರ್ಲ್ಡ್ ಸ್ಟ್ಯಾಂಡರ್ಡ್ ಅಂತ. ಇಂಟರ್ನ್ಯಾಷನಲೈಸೇಷನ್ ಅಂದರೆ ವರ್ಲ್ಡ್ ಸ್ಟ್ಯಾಂಡರ್ಡ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು, ಇಂಟರ್ನ್ಯಾಷನಲೈಸೇಷನ್ ಹೈಯರ್ ಎಜುಕೇಷನ್. ಆ್ಯಕ್ಚುಲಿ ಟು ಟೆಲ್ ಯು ದಿ ಟ್ರೂತ್, ಅವರ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಇಸ್ ರಿಯಲಿ ಗುಡ್. ನಿಮ್ಗೆ ಹೇಳಿದೆ ನಾನು, ಐ ಹ್ಯಾವ್ ವಿಸಿಟೆಡ್ ಹಾರ್ವರ್ಡ್ ಯೂನಿವರ್ಸಿಟಿ, ಫಿಟ್ಸ್ಬರ್ಗ್ ಯೂನಿವರ್ಸಿಟಿ, ನ್ಯೂಯಾರ್ಕ್ ಯೂನಿವರ್ಸಿಟಿ, Boston University. When I went to America, I stayed for three months. Harvard University I have visited 2 times. ಅಲ್ಲಿ ಎಲ್ಲ ನೋಡಿದ್ದೀವಲ್ಲ, ಫ್ರೀಡಮ್ ಇದೆ ಅಷ್ಟೇ, ಬಟ್ ಫೆಸಿಲಿಟೀಸು ಹೆಚ್ಚು ಕಡಿಮೆ ಇಂಡಿಯಾದಲ್ಲಿ ಕೆಲವೊಂದು ಯೂನಿವರ್ಸಿಟೀಸ್ಗಳು ರಿಯಲಿ ಗುಡ್. ವಿ ಕೆನಾಟ್ ಅಂಡರ್ ಎಸ್ಟಿಮೇಟ್ ಇಂಡಿಯಾ. ಇಂಡಿಯಾ ಇಸ್ ಆಲ್ವೇಸ್ ಗುಡ್ ಆ್ಯಂಡ್ ಇಟ್ ವಿಲ್ ಬಿ ಆಲ್ವೇಸ್ ಗುಡ್. ಎಸ್, ಅಲ್ಲಿ ಏನಪ್ಪ ಅಂದರೆ ದಿ ಎಂಜಾಯ್ ಮೋರ್ ಫ್ರೀಡಮ್, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಬಟ್ ಕೋರ್ಸಸ್ಸು ಅಷ್ಟೇ, you can shift from anything to anything. But here, ಸ್ವಲ್ಪ restrictions ಇದೆ, but that will also improve in India. That is the beauty. So, internationalization of higher education. Next, 5ನೇದು ಡಿಜಿಟಲೈಸೇಷನ್ ಅಥವಾ ಡಿಜಿಟಲೈಸ್ಡ್ ಅಂತಕ್ಕೆ. ಡಿಜಿಟಲೈಸ್ಡ್ pedagogy and classrooms. Digitalized, digitalized, digitalized pedagogy and classroom. ಏನು pedagogy ಅಂದರೆ, what do you mean by pedagogy? Method of teaching. Peda means child, gogy means methodology. Pedagogy, teaching school children. ಇಷ್ಟಕ್ಕೆ ನಿಲ್ಲಲ್ಲ ಇದು. It will come to higher education also. See, teaching children pedagogy. What about you people? You are all adults. What is there to say for adult teaching? That is called andragogy. Barkadi, andragogy. Teaching adults known as andragogy. ANDRE. Andra andre ಏನು ಆಂಡ್ರಾ ಅಂದರೆ ಅಡಲ್ಟ್, ಗಾಗಿ ಎಂಬಂದರೆ ಮೆಥಡಾಲಜಿ. ಆಂಡ್ರಾಗಾಗಿ. ಆಮೇಲಿಂದ ಸೆಲ್ಫ್ ಡಿಟರ್ಮಿನ್ಡ್ ಲರ್ನಿಂಗ್. ಹೈಯರ್ ಎಜುಕೇಷನಲ್ಲಿ ನಾರ್ಮಲಿ ಇದು ಬರೋದು, ನೀವೇ ಡಿಸೈಡ್ ಮಾಡ್ತೀರಿ ವಾಟ್ ಟು ಸ್ಟಡಿ, ನಾನು ಏನು ಓದ್ಕೋಬೇಕು ಅಂತ ನಿಮಗೆ ಗೊತ್ತು. ಸೆಲ್ಫ್ ಡಿಟರ್ಮಿನ್ಡ್ ಲರ್ನಿಂಗ್, ಅದನ್ನು ಹ್ಯುಟಗಾಗಿ ಅಂತ ಹೇಳ್ತೀವಿ. HEUTAGOGY. I have written a beautiful article on hutagogy. ನೀವು ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ಡಾಕ್ಟರ್ ಪ್ರಹ್ಲಾದ್ ಕಾಂಟ್ರಿಬ್ಯೂಷನ್ ಅಂತ ಎಜುಕೇಷನ್ ಎಲ್ಲ ಆರ್ಟಿಕಲ್ಸ್ ಸಿಗುತ್ತೆ, ಯು ಕ್ಯಾನ್ ಸಿ. ಹ್ಯುಟಗಾಗಿ. ಆಮೇಲಿಂದ ಟೀಚಿಂಗ್ ಆಫ್ ಎಲ್ಡರ್ಸ್. ಅಡಲ್ಟ್ಸ್ನ ಆಂಡ್ರಗಾಗಿ. ಟೀಚಿಂಗ್ ಆಫ್ ಎಲ್ಡರ್ಸ್ಗೆ ಏನು ಹೇಳ್ತೀವಿ, ಅದಕ್ಕೆ ಗೆರಗಾಗಿ ಅಂತೀವಿ. GERAGOGY. ಗೆರ ಅಂದರೆ ಎಲ್ಡರ್ಸ್, ಗೆರಗಾಗಿ. ಇದನ್ನು ಬ್ಯೂಟಿಫುಲ್ ಆರ್ಟಿಕಲ್ ಐ ಹ್ಯಾವ್ ರಿಟರ್ನ್ ಇನ್ ಎಡು ಟ್ರ್ಯಾಕ್ಸ್ ಅಂತ ಮ್ಯಾಗಝಿನ್ ಬರುತ್ತೆ ಫ್ರಮ್ ಹೈದ್ರಾಬಾದ್. ಐ ಹ್ಯಾವ್ ರಿಟರ್ನ್ ಇನ್ ಬ್ಯೂಟಿಫುಲ್ ಆರ್ಟಿಕಲ್ ಗೆರಗಾಗಿ. ಸೊ ಟುಡೇ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪೆಡಗಾಗಿ, ಆಂಡ್ರಗಾಗಿ, ಹ್ಯುಟಗಾಗಿ ಆ್ಯಂಡ್ ಗೆರಗಾಗಿ. ಇದರಲ್ಲಿ ಏನು ಅರ್ಥ? ಡಿಜಿಟಲೈಸ್ ಮಾಡಬೇಕು ಅಂದರೆ ಕ್ಲಾಸ್ ರೂಮ್ ಶುಡ್ ಬಿ ಮೇಡ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್. ಯೂಸ್ ಆಫ್ PPT, PowerPoint presentation, OHP, overhead projector. I have done all these things here. I have done. That's why I am telling, with confidence I am talking. Who will speak with confidence? One who has done the work, one who has understood the work. Antavrige confidence automatic agi barutte. Next point. A layered, LAYERED, a layered accreditation system. Accreditation. ಏನು ಅದು ಉದಾಹರಣೆಗೆ NAC ಅಂತಿದೆ ಇಲ್ಲಿ, NAAC. NAC ಅಂದ್ರೇನು? ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ NAC? ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್.
ತಿಳ್ಕೊಳ್ಳಿ ಮಕ್ಕಳ, ನ್ಯಾಷನಲ್ ಕೇಳ್ತಾರೆ ಇದನ್ನು, ವಾಟ್ ಇಸ್ ದ ಲಾಂಗ್ ಫಾರಮ್ ಅಥವಾ ವಾಟ್ ಇಸ್ ದ ಅಬ್ರಿವಿಯೇಷನ್ ಆಫ್ ನ್ಯಾಕ್, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ಇದು ಒಂದೇನೇ ಇಡೀ ಇಂಡಿಯಾದಲ್ಲಿ ಲೊಕೇಶನ್ ಇರೋದು, ಮಿಕ್ಕಿದೆಲ್ಲ ಡೆಲ್ಲಿನಲ್ಲಿ ಹೆಡ್ ಕ್ವಾರ್ಟರ್ಸು, ಇದು ಒಂದೇನೇ ಹೆಡ್ ಕ್ವಾರ್ಟರ್ಸ್ ಇರೋದು ಬೆಂಗಳೂರಲ್ಲಿ. ನ್ಯಾಕ್ ಹೆಡ್ ಕ್ವಾರ್ಟರ್ಸ್ ಈಸ್ ದೇರ್ ಇನ್ ಬ್ಯಾಂಗ್ಳೂರ್. ಐ ಹ್ಯಾವ್ ವಿಸಿಟೆಡ್, ನಾವು ಹೋಗದೇ ಜಾಗವೇ ಇಲ್ಲ, ಎಲ್ಲ ಕಡೆ ಹೋಗಿದ್ದೀನಿ, ಇರಲಿ. ಸೊ ಅಕ್ರೆಡಿಟೇಷನ್ ಇಂಪಾರ್ಟೆಂಟು. ಇದು ಇನ್ನೊಂದು ಫೀಚರ್. ಅಕ್ರೆಡಿಟೇಷನ್ ಯಾಕೆ ಕೊಡ್ತೀವಿ? ಟು ಫೈಂಡ್ ಔಟ್ ವೆದರ್ ಯು ಆರ್ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಷನ್ ಆರ್ ನಾಟ್. ನಿಮಗೆ ಕೇಳೋರಿಲ್ಲ ಹೇಳೋರಿಲ್ಲ ಅಂದರೆ ಬಾಯಿಗೆ ಬಂದಾಗ ಟೀಚ್ ಮಾಡಿಕೊಂಡು ಬಾಯಿಗೆ ಬಂದಾಗ ಎಜುಕೇಷನ್ ಕೊಡ್ತೀರ, ಹಂಗಲ್ಲ. ಯಾವುದೇ ಇನ್ಸ್ಟಿಟ್ಯೂಷನ್ ಆದ್ರೂ ಇಟ್ ಕಮ್ಸ್ ಅಂಡರ್ ನ್ಯಾಕ್. ನಾವು ಹೈಯರ್ ಎಜುಕೇಷನ್ ಬಂದೇ ಬರುತ್ತೆ. ಅದಕ್ಕೆ ಈವನ್ ರೀಜನಲ್ ಇನ್ಸ್ಟಿಟ್ಯೂಟ್ ನಾವೇನೇ ಮಾಡಲ್ಲೋ ಬಟ್ ನಮಗೂ ಸಹಿತ ನ್ಯಾಕ್ ಬರುತ್ತೆ. ಕೇಳ್ತಾರೆ, ಏನು ಮಾಡ್ತಾ ಇದ್ದೀರಿ, ಏನೇನು ಮಾಡ್ತಿದ್ದೀರಿ, ಏನು ಇಂಪ್ರೂವ್ಮೆಂಟ್ ಮಾಡಿದ್ದೀರಿ, ಲೈಬ್ರರಿ, ದೆನ್ ಡಿಜಿಟಲೈಸ್ಡ್ ಪ್ರೋಗ್ರಾಮ್ ಏನೇನಿದೆ. ನಾನು ಐ ವೆಂಟ್ ಟು ಫಾರ್ GC ಮೀಟಿಂಗ್ ಇನ್ ನಂಜನಗೂಡು ಡಿಗ್ರಿ ಕಾಲೇಜ್. ಅವ್ರಿಗೂ ನ್ಯಾಕ್ ಬಂದಿತ್ತು. ಐ ವಾಸ್ ಆಲ್ಸೋ ದೇರ್ ಟು ಅಸಿಸ್ಟ್ ದೆಮ್. ಅವ್ರಿಗೆ ಏನೇನು ಹೇಳ್ಬೋದು ಮಾಡ್ಬೋದು ಅಂತಲ್ಲ. ಯಾಕಿದೆ ಹೇಳ್ತಾರೆ, ಅಕ್ರೆಡಿಟೇಷನ್ ಸಿಸ್ಟಮ್ ಇದ್ದರೆ ನಿಮ್ಗೊಂದು ಫಿಯರ್ ಇರುತ್ತೆ, ನಾವು ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ. ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದರೆ ಬಾಯಿಗೆ ಬಂದಾಗ ನಿಮ್ಮದೇ ಎಜುಕೇಷನ್ ಆಗಿಬಿಡುತ್ತೆ, ಹಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ಆಮೇಲೆ 7ನೇದು ಲಾಸ್ಟ್ ಒನ್, 6 ಆಯಿತು ತಾನೆ. 7ನೇದು ಎಕ್ವಿಪಿಂಗ್ ಟೀಚರ್ಸ್ with latest technology, equipping teachers with latest technology, bracket ಅಲ್ಲಿ ICT ಅಂತ ಕೊಡಿ, ICT, equipping teachers with latest technology within bracket ICT and educational methodology. ಎಲ್ಲ ಟೀಚರ್ಸ್ಗೂ ನಾವು ICT ಟ್ರೈನಿಂಗ್ ಕೊಡಬೇಕು. ಇನ್ ಅವರ್ ಇನ್ಸ್ಟಿಟ್ಯೂಷನ್, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರು, ಐ ಆಮ್ ಫ್ರಮ್ ದ್ಯಾಟ್, NCERT, we are doing that in a beautiful way. We are doing it. We have beautiful infrastructural facilities and we bring teacher educators from different parts of southern India, sometimes even from all over the country, and we do that. So these are the 7 salient features of NEP 2020. Almost time is up. ಎಲ್ಲಾನು ಹೇಳೋಕ್ಕಾಗಲ್ಲ, ಇನ್ನೊಂದು ಸಹ ನೋಡೋಣ ಟೈಮ್ ಇದ್ದರೆ. ಬಟ್ ಐ ಹ್ಯಾವ್ ಗಿವನ್ ಯು ಎ ಕಂಪ್ಲೀಟ್ ಜಿಸ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೆಡಿಂಗ್ ಬರೀರಿ, ಫುಲ್ ಫಾರಮ್ ಆಫ್, ಎಲ್ಲ ಕ್ಯಾಪಿಟಲ್ ಬರೀರಿ, A ಕ್ಯಾಪಿಟಲ್, B ಕ್ಯಾಪಿಟಲ್, C ಕ್ಯಾಪಿಟಲ್, ಫುಲ್ ಫಾರಮ್ ಆಫ್ ABC ಆಸ್ ಪರ್ NEP 2020 ಅಂತ ಹಾಕಿ. ABC ಅಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ. ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್. ಈಗ most of the higher education institutions, it comes under ABC, that is academic bank of credit. ಇದರದ ಅನುಕೂಲ ಏನು ಅನ್ನೋದನ್ನು ಹೇಳ್ತೀನಿ, ತಿಳ್ಕೊಳ್ಳಿ. ಈಗ ಏನಾಗುತ್ತೆ, ಟು ಅವಾಯ್ಡ್ ಡ್ರಾಪ್ ಔಟ್ ರೇಟ್ಸ್, ಅಯ್ಯೋ ನನ್ನ ಕೈಲಾಗಲ್ಲ ಬಿಟ್ಬಿಡೋದಲ್ಲ. ಈಗ ಯಾವುದೋ ಒಂದು ಸಂಸ್ಥೆಯಲ್ಲಿ ಓದ್ತಿರ್ತೀರಿ, ಇನ್ನೊಂದು ಸಂಸ್ಥೆಗೆ ಹೋಗಬೇಕು ಅಂದರೆ ಯು ಆರ್ ವೆಲ್ಕಮ್ ಟು ಗೋ. You can switch over from one institution to another institution under this ABC to avoid dropout rates. One line barkomadi. The center has brought, center and the central government, the center has brought all recognized higher education institutions, irrespective of their accreditation,
accreditation, ACCREDITATION, accreditation or ranking under the ambit, 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 and adu joteli anta, under the ambit of ABC, enabling students to switch between institutions and multiple entries and exits, to and fro from the programs, ಈಗ ಅರ್ಥ ಆಯ್ತಾ ಮಕ್ಕಳ? ಇದು ಸುಮಾರು ಜನ ಗೊತ್ತಿಲ್ಲ ABC ಅಂದ್ರೆ ಏನು ಅಂತ. ಬಟ್ I have searched Google and I have collected this information for your sake. ನಿಮಗೋಸ್ಕರ ವರ್ಕ್ ಮಾಡಿದ್ದೀನಿ. ಇದು ಡ್ರಾಪ್ ಔಟ್ ರೇಟ್ನ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಇನ್ಸ್ಟಿಟ್ಯೂಷನ್ ಬೇಡವಾ, ಇನ್ನೊಂದು ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೋದು ನೀವು, ಅಲ್ಲೂ ಬಿಡ್ಬೋದು, ಮಲ್ಟಿಪಲ್ ಎಂಟ್ರಿ ಮಾಡ್ಕೋಬೋದು ನೀವು. ಅಂಥ ಅನುಕೂಲ ಮಾಡಿಕೊಟ್ಟಿದ್ದು ನೋಡಿ. ಪ್ರತಿಯೊಂದು ಅನುಕೂಲನೂ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್. ಯೂಸ್ ಮಾಡೋದು ನಿಮಗೆ ಬಿಟ್ಟಿದ್ದು, ಹೌದು ತಾನೆ? ನಾವು ಫೆಸಿಲಿಟೀಸ್ ಕೊಡ್ತೀವಿ. ಈಗ ಉದಾಹರಣೆಗೆ ಆನ್ಲೈನ್ ಎಜುಕೇಷನ್. ಅಫ್ಕೋರ್ಸ್ ವಾಟ್ ವಿ ಆರ್ ಡೂಯಿಂಗ್ ನೌ ಇಸ್ ಆಫ್ಲೈನ್ ಎಜುಕೇಷನ್ ಬಿಡಿ. ಆನ್ಲೈನ್ ಎಜುಕೇಷನ್ ಏನಿದೆ, ಸ್ವಯಂ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಫಾರ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್, ಸ್ವಯಂ ಪ್ರಭಾ, MOOCs, massive online open learning for students. You stay in any part of the country, any nook and corner of villages, but you can get the educational facilities. ಇದಕ್ಕಿಂತ ಇನ್ನೇನು ಬೇಕು? ಇದೆಲ್ಲ ಮುಂಚೆ ಇರಲಿಲ್ಲ. The earlier governments, they never bothered about all these things. Only now, beautiful educational system has been given by the present central government. And every student is very lucky, but you have to use it, that's all. ಈಗ ನಾನು ಒಂದು ಸ್ಮಾಲ್ ಕನ್ಕ್ಲೂಷನ್ ಐ ವಿಲ್ ಮೇಕ್ NEP 2020 ಬಗ್ಗೆ. ಪ್ಲೀಸ್ ರೆಕಾರ್ಡ್ ದಿಸ್ ಸರ್. ಕನ್ಕ್ಲೂಷನ್. ಇನ್ ಕನ್ಕ್ಲೂಷನ್ ಹೇಳೋಂಥ ತುಂಬ ಇದೆ, ಬಟ್ ಐ ನೀಡ್ ಮೋರ್ ಟೈಮ್, ಬಟ್ ಫಾರ್ ದ ಟೈಮ್ ಬೀಯಿಂಗ್ ಐ ವಿಲ್ ಕನ್ಕ್ಲೂಡ್ ಇಟ್. In conclusion, I would like to say that NEP 2020 will strengthen the fundamentals of moral and basic education and provide opportunities for the equitable and quality development that is sensitive to local cultural contexts and global possibilities. This in turn will lead to the development of an innovative, analytical, just and aware Indian consciousness, expediting the development of a prosperous and self-reliant nation, Atmanirbhar Bharat. This NEP 2020 is in tune with the ideals of Swami Vivekananda, education being a manifestation of perfection already in man, the vision of Dr. Abdul Kalam, education being capable of transforming human as a creative and reflective beings, and the approach of the Deen Dayal Upadhyay Antyodaya. NEP 2020 bears the signature of the visionary, dynamic and democratic leadership of the Prime Minister Sri Narendra Modi for making India self-reliant Bharat. All Indians should embrace NEP 2020 wholeheartedly. The big challenge and the big question at present is the implementation of this policy in letter and spirit for the good of
humanity. So, this is in brief, this is what in my article I have mentioned this, I wanted to conclude this. Still I want so much of time to explain things, because the next speaker is already there. He is also my guru, Padmanabha. He is an excellent speaker, I know. Of course, our Jairahalli Satyanarayana Gowdru ಒಳ್ಳೊಳ್ಳೆಯವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ, ಆ್ಯಂಡ್ ಅವ್ರನ್ನ ನೋಡ್ತಿದ್ರೆ ನಮ್ಗೊಂಥರ ಇನ್ಸ್ಪೈರ್ ಆಗುತ್ತೆ. ಐ ವೆಲ್ಕಮ್ ಯು ಡಿಯರ್ ಸರ್.